ಮಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಶಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತ್ವಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸ್ವಸ್ತಿಸ್ತು ಸತಾಂ ಸಕಲ ಸನ್ಮಂಗಲಾನಿ ಭವಂತು. ಬ್ರಹ್ಮಾದಿ ದೇವತೆಗಳು ಗರ್ಭಿಣಿಯಾದಂಥ ದೇವಕಿ ದೇವಿಯ ಬಳಿ ಬಂದು ಗರ್ಭದೊಳಗಿರ್ತಕ್ಕಂಥ ಪರಮಾತ್ಮನನ್ನು ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಗರ್ಭದಲ್ಲಿದ್ದಾಗ ಬಹಳ ದುಃಖ ಆಗ್ತದಂತೆ, ಗರ್ಭವಾಸ ದುಃಖ ಅಂತಾರೆ. ಆದರೆ ಪರಮಾತ್ಮ ಮಾತ್ರ ದೇವಕಿ ಗರ್ಭದಲ್ಲಿದ್ದರೂ ಆನಂದಮಯನಾಗಿದ್ದಾನೆ. ಅವನನ್ನು ಸ್ತೋತ್ರ ಮಾಡೋ ಕ್ರಮ ಈಗಾಗಲೇ ಅನೇಕ ಶ್ಲೋಕಗಳು ಹೇಳಿದ್ದೇವೆ. ಇನ್ನೊಂದೆರಡು ಮೂರು ಶ್ಲೋಕ ಉಳಿದಿದೆ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಈ ದುಃಖ ನಮಗೆ ಒಂದಲ್ಲ ಒಂದು ರೀತಿಯಿಂದ ಆಗ್ತಾ ಇರ್ತದೆ. ಜಗನ್ನಾಥದಾಸರು ಹೇಳೋ ಹಾಗೆ ಈಗ ನಮಗೆ ಪ್ರಪಂಚದಲ್ಲಿ ಸುಖ ಎಂಥದ್ದು ಅಂದರೆ ಜರಡಿ ಕೆಳಗಿನ ನೆರಳಿನಂತೆ ಅಂತಾರೆ. ಜರಡಿ ಹಿಡಿದ್ರೆ ನೆರಳು ಬೀಳ್ತದೆ, ಅಷ್ಟೇ ಆ ತೂತಿನಲ್ಲಿ ಕಿರಣನೂ ಬೀಳ್ತದೆ. ಒಂದು ಸ್ವಲ್ಪ ನೆರಳಿದ್ದರೆ ಅದರ ಪಕ್ಕದಲ್ಲೇ ಬಿಸಿಲು ಇರ್ತದೆ. ಜರಡಿ ಕೆಳಗಿನ ನೆರಳು ಅಂತಾರೆ. ಶ್ರೀಪಾದರಾಜರು ಹೇಳ್ತಾರೆ ಕಾಡಿನ ಬೆಳೆದಿಂಗಳು ಅಂತಾರೆ. ಬೆಳೆದಿಂಗಳು ಬೇಕಾದಷ್ಟಿದೆ, ಆದರೆ ಕಾಡ ಬೆಳೆದಿಂಗಳು ಯಾಕೆ? ಎಲ್ಲ ಗಿಡ ಮರಗಳು ಅಡ್ಡ ಆಗಿದೆ, ಚಂದ್ರನ ಕಿರಣನೇ ಬೀಳ್ತಾ ಇಲ್ಲ. ಬೇಕಾದಷ್ಟು ಬೆಳೆದಿಂಗಳಿದೆ, ಆದರೆ ನಮಗೆ ಮಾತ್ರ ಉಪಯೋಗ ಇಲ್ಲ. ಆ ರೀತಿ ಕಾಡ ಬೆಳೆದಿಂಗಳಿನಂತೆ ಅಥವಾ ಜರಡಿ ಕೆಳಗಿನ ನೆರಳಿನಂತೆ ಒಂದು ಸ್ವಲ್ಪ ಸುಖ ಇದ್ದರೆ ಅದ್ರ ಜೊತೆಗೆ ದುಃಖನೂ ಇದ್ದೇ ಇರ್ತದೆ. ಇದು ಸಂಸಾರ ಅಂತಂದರೆ ಪ್ರಪಂಚದಲ್ಲಿ ದೇಹ ಪಡ್ಕೊಂಡು ಮನುಷ್ಯ ಹುಟ್ಟಿದರೆ ಇಂಥ ಪರಿಸ್ಥಿತಿ. ಸುಖ ಇದೆ, ಅದರ ಜೊತೆಗೆ ಆ ಸುಖ ಪಡಲಿಕ್ಕೆ ಎಷ್ಟೋ ಕಷ್ಟಪಡಬೇಕಾಗ್ತದೆ, ದುಃಖ ಅನುಭವಿಸಬೇಕಾಗ್ತದೆ. ಬೆಟ್ಟದಷ್ಟು ದುಃಖ, ಪರಮಾಣುವಿನಷ್ಟು ಸುಖ. ಇದು ಪರಿಸ್ಥಿತಿ, ಜೀವರ ಪರಿಸ್ಥಿತಿ ಹೀಗೆ. ಅಥವಾ ಟೀಕಾಚಾರ್ಯ ಹೇಳೋ ಹಾಗೆ, ಜೈತೀರ್ಥರು ಅಂತ ಟೀಕಾಕೃತ್ಪಾದರು ಹೇಳ್ತಾರೆ, ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯ ಅಪರಂ ಸುಖಂ. ಈ ಜಗತ್ತಿನಲ್ಲಿ ನಮಗೆ ಬರುವ ಸುಖ ಎಂಥದ್ದು ಅಂತಂದರೆ, ಒಂದು ಕಪ್ಪೆ ಇತ್ತಂತೆ,
ಬಿಸಿಲಲ್ಲಿ ಅದಕ್ಕೆ ಆ ಬಿಸಿಲಿನ ಬೇಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇಲ್ಲಾದರೂ ನೆರಳು ಸಿಕ್ಕರೆ ಸಾಕು ಅಂತ ಕಪ್ಪೆ ನೆರಳು ಹುಡುಕ್ತಾ ಇದೆ. ಒಂದು ಕಡೆ ಸ್ವಲ್ಪ ನೆರಳು ಬಿದ್ದಿತ್ತಂತೆ. ಅಂತೂ ನೆರಳು ಸಿಕ್ತು ಅಂತ ಕಪ್ಪೆ ಆ ನೆರಳಿಗೆ ಬಂತು. ಆ ನೆರಳು ಯಾವುದು ಅಂದರೆ ಒಂದು ಹಾವು ಹೆಡೆ ಬಿಡಿಸಿ ನಿಂತಿತ್ತಂತೆ. ಹಾವಿನ ಹೆಡೆ ನೆರಳು ಹೌದು, ಆದರೆ ಹಾವಿನ ಹೆಡೆ ಇದ್ದದು. ಯಾವಾಗ ಆ ಹಾವಿನ ದೃಷ್ಟಿ ಕಪ್ಪೆ ಮೇಲೆ ಬೀಳ್ತದೋ, ಯಾವಾಗ ಇದರ ಅವಸ್ಥೆ ಮುಗೀತದೋ ಗೊತ್ತಿಲ್ಲ. ಹಾವಿನ ಹೆಡೆಯ ನೆರಳಿನಲ್ಲಿ ಕಪ್ಪೆ ವಿಶ್ರಾಂತಿ ಪಡಿತೀನಿ ಅಂತ ಹೋದರೆ ಹಾಗೆ ಈ ಪ್ರಪಂಚದಲ್ಲಿ ನಾವು ಸುಖ ಪಡಿತೀವಿ ಅಂತಂದರೆ ಅಷ್ಟೇ ಆತಂಕಗಳು ಮನಸ್ಸಿನಲ್ಲಿ ಇರ್ತದೆ. ಸುಖ ಏನೋ ಪಡಿತೀವಿ, ಏನಾಗ್ತದೋ ಏನೋ. ತಿನ್ನಬೇಕು ಅಂತಿದೆ, ತಿಂದರೆ ಸುಖ ಆಗ್ತದೆ. ಆದರೆ ಎಲ್ಲಿ ಏನಾಗುತ್ತೋ, ಶುಗರ್ ಜಾಸ್ತಿ ಆಗ್ತದೋ ಕಡಿಮೆ ಆಗ್ತದೋ ಈ ಭಯ. ತಿನ್ನಲಿಕ್ಕೂ ಭಯ, ತಿನ್ನಲಿಕ್ಕೆ ಇಲ್ಲದೇ ಇದ್ದರೂ ಭಯ. ಅಂತೂ ಭಯಗ್ರಸ್ತ ವಾತಾವರಣ. ಇದೆಲ್ಲ ಪರಿಹಾರ ಆಗಬೇಕಾದ್ರೆ ಕೃಷ್ಣ ನಿನ್ನ ಕಥಾ ಶ್ರವಣ ಮಾಡಬೇಕು. ಶೃಣ್ವನ್ನ, ಗೊತ್ತಿಲ್ಲದಿದ್ದವರು ಶ್ರವಣ ಮಾಡಬೇಕು, ಗೊತ್ತಿದ್ದವರು ಮಕ್ಕಳಿಗೆ ಹೇಳಬೇಕು. ಶೃಣ್ವನ್ ಗೃಣನ್ನ, ಮಕ್ಕಳಿಗೆ ಬಾಲ್ಯದಿಂದ ಕೃಷ್ಣನ ಕಥೆ, ಪಾಂಡವರ ಕಥೆ ಇದೆಲ್ಲ ಹೇಳ್ತಾ ಹೋದರೆ ಹೇಗೆ ಬೆಳಿಬೇಕು ಅಂತ ಅರ್ಥನೂ ಆಗ್ತದೆ. ಅವರ ಸನ್ಮಾರ್ಗದಿಂದ ಪರಮಾತ್ಮ ಸಂತುಷ್ಟನೂ ಆಗ್ತಾನೆ. ಶೃಣ್ವನ್ ಗೃಣನ್, ಕೇಳಬೇಕು, ಹೇಳಬೇಕು. ಖಾಲಿ ಕೂತಾಗ ಸಂಸ್ಮರಯಂಶ್ಚ ಚಿಂತಯನ್, ಅವನ ನಾಮಸ್ಮರಣೆ ಮಾಡಬೇಕು. ಬಾಯಿ ಖಾಲಿ ಇರ್ತದೆ. ಊಟ ಮಾಡುವಾಗ ಊಟ ಮಾಡೋದು ಬಿಟ್ಟು ಮತ್ತು ಹರಟೆ ಹೊಡೆಯೋದು ಬಿಟ್ಟರೆ ಮತ್ತೆ ಬಾಯಿ ಕೆಲಸ ಇಲ್ಲ, ಖಾಲಿ ಇರ್ತದೆ. ಬಟ್ಟೆ ಒಗೆಯುವಾಗ, ಕಸ ಗುಡಿಸುವಾಗ, ಅಡುಗೆ ಮಾಡುವಾಗ ಬಾಯಿಗೇನೂ ಕೆಲಸ ಇರೋದಿಲ್ಲ. ಆವಾಗ ಹರಿನಾಮ ಕೀರ್ತನೆ ಮಾಡ್ತಾ ದೇವರ ಹಾಡ್ತಾ ಮಾಡಬೇಕು. ಒಂದು ಕಡೆ ಒಬ್ಬರು ಹೆಣ್ಮಕ್ಕಳು ಪ್ರದಕ್ಷಿಣೆ ಹಾಕ್ತಾ ಇದ್ದು ದೊಡ್ಡ ದೇವಾಲಯಕ್ಕೆ. ಯಾರನ್ನೋ ಬೈಕೊಂಡು ಹಾಕ್ತಾ ಇದ್ದಾಳೆ. ಏನೋ ಹಾಡ್ತಿದ್ದಾಳೆ ಅಂತ ಹತ್ತಿರ ಹೋದರೆ ಬೈಕೊಂಡು ಹಾಕ್ತಾ ಇದ್ದಾಳೆ. 3 ಪ್ರದಕ್ಷಿಣೆ ತನಕನೂ ಯಾರನ್ನೋ ಬೈದಿದ್ದೇ ಆಯಿತು. ಅಷ್ಟು ಸಿಟ್ಟು ಬಂದಿತ್ತು. ಯಾರೂ ಕೇಳಿಸ್ಕೊಳ್ಳೋರಿಲ್ಲ, ಆದರೂ ಬೈತಾ ಇದ್ದಾಳೆ. ಇದಾಗಬಾರ್ದು. ಖಾಲಿ ಬಿತ್ತು ಏನೂ ಕೆಲಸ ಇಲ್ಲ ಅಂತಂದರೆ ದೇವರ ಹಾಡೋದೆ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್. ಏನೇನೋ ಗ್ರಾಮ್ಯ ಸುಖಗಳನ್ನೆಲ್ಲ ಯೋಚನೆ ಮಾಡ್ತೀವಿ, ಅದನ್ನು ಸ್ಮರಣೆ ಮಾಡ್ಕೋತೀವಿ. ಅದನ್ನು ಬಿಟ್ಟು ಭಗವಂತನ ಕಥೆ ಏನು ಕೇಳಿರ್ತೀವಿ ಅದನ್ನು ಚಿಂತನೆ ಮಾಡಬೇಕು. ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ, ಭಗವಂತನ ನಾಮ ಪರಮ ಮಂಗಲ ನಾಮ. ನರಕಸ್ಥರನ್ನು ಸಲಹಿತು ಅಂತಾರೆ. ಕೆಲವು ಜನ ಪಾಪ ಮಾಡಿ ನರಕದಲ್ಲಿದ್ದರಂತೆ. ಆ ನರಕದ ಜಾಗ ಎಲ್ಲಿ ಸಿಕ್ಕಿತ್ತು ಅವರಿಗೆ ಅಂತಂದರೆ, ಆ ನರಕದ ಒಳಗೆ ಒಂದು ಗೋಡೆ ಬದಿಯಲ್ಲಿ ಜಾಗ, ಅದರ ಈಚೆ ಒಂದು ಬೀದಿ. ನಾರದರು ದೇವ್ರ ನಾಮ ಹಾಡ್ತಾ ಹೋದ್ರಂತೆ. ಆ ಕಡೆನೇ ಗೋಡೆ ಆ ಕಡೆ ಇರುವಂಥ ಪಾಪಿಗಳಿಗೆ ನರಕದಲ್ಲಿ ಆ ನಾಮ ಕಿವಿಗೆ ಬಿತ್ತಂತೆ. ದೇವರು ಅವ್ರನ್ನೆಲ್ಲ ನಾಮಶ್ರವಣ ಮಾಡಿದ್ದಾರೆ. ಉದ್ದೇಶಪೂರ್ವಕ ಅಲ್ಲದಿದ್ದರೂ ಕಿವಿಗಂತೂ ಬಿತ್ತು. ನಾಮಶ್ರವಣ ಮಾಡಿದ್ದಾರೆ ಅಂತ ಅವ್ರನ್ನ ಉದ್ಧಾರ ಮಾಡಿದನಂತೆ. ನಾಮಾನಿ ರೂಪಾಣಿ ಚ, ಹೀಗೆ ಭಗವಂತನ ನಾಮ, ಅವನ ರೂಪ ಎಲ್ಲ ಮಂಗಳಮಯ. ಯಾವುದೇ ಅವಲಕ್ಷಣಗಳಿಲ್ಲ ಅವನ ರೂಪದಲ್ಲಿ. ಅವನ ನಾಮ ಕೀರ್ತನೆ ಮಾಡಿದರೆ ಸಾಕು, ಪರಮ ಮಂಗಳ. ಕೃಷ್ಣೇತಿ ಮಂಗಳಂ ನಾಮ ಯಸ್ಯ ವಾಚಿ ಪ್ರವರ್ತತೆ. ಒಂದು ಸಲ ಕೃಷ್ಣ ಅಂತ ಬಾಯಲ್ಲಿ ಹೇಳಿಬಿಟ್ರೆ ಸಾಕು. ಕೃಷ್ಣ 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 ಅಂತ 3 ಸಲ ಹೇಳಿದರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ತಾಪತ್ರಯವೂ ನಿವಾರಣೆ ಆಗ್ತದೆ. ಅಂಥ ನಾಮ. ರೂಪ ಅವನ ರಾಮ, ಕೃಷ್ಣ, ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ರೂಪಗಳು ಮಂಗಳಮಯವಾದ ರೂಪ. ಇಂಥದ್ದು ಅಮಂಗಳ ರೂಪ ಅಂತಿಲ್ಲ. ನರಸಿಂಹ ರೂಪ ತಗೊಳ್ಳಿ, ಮಂಗಳಮಯನೇ. ನರಸಿಂಹದೇವರ ಸ್ಮರಣೆ ಮಾಡಿದರೂ ಮಂಗಳ ಆಗ್ತದೆ. ಎಲ್ಲ ರೂಪಗಳು ಮಂಗಳಮಯ. ಕ್ರಿಯಾಸು ಕ್ರಿಯಾಸು, ನಾವು ಕ್ರಿಯೆ ಮಾಡುವಾಗ, ಕರ್ಮಗಳನ್ನು ಮಾಡುವಾಗ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಧ್ಯಾನ ಮಾಡಿದರೆ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನಭವಾಯ ಕಲ್ಪತೆ. ಮತ್ತವನು ಈ ಸಂಸಾರದ ದುಃಖಕ್ಕೆ ಮರಳಿ ಬರೋದೇ ಇಲ್ಲ. ಅಂಥ ಶಾಶ್ವತವಾದ ಸುಖ ಪರಮಾತ್ಮ ಕೊಡ್ತಾನೆ. ಯಾರಿಗಿದೆ ಈ ಭಾಗ್ಯ? ಅವನು ಸ್ಮರಣೆ ಮಾಡಿದರೆ ಸಾಕು. ಬೇರೆ ಯಾವ ರಾಜರು ಕೂಡ
ಅವ್ರಿಗೆ ಹೋಗಿ ಕಾಲಿಗೆ ಬಿದ್ದು ಬೇಡ್ಕೊಂಡ್ರೂ ಕೊಡೋದಿಲ್ಲ. ನಾವು ಇದ್ದಲ್ಲಿಂದಲೇ ಪರಮಾತ್ಮನ ನಾಮಕೀರ್ತನೆ ಮಾಡಿದರೆ ಸಾಕು, ಎಲ್ಲ ಕೊಡ್ತಾನೆ. ಯಾರು ಕೊಡ್ತಾರೆ ಹೀಗೆ ನಾಮದಿಂದ? ಕೇವಲ ನಾಮದಿಂದ ಕೊಡುವವರು ಯಾರಿದ್ದಾರೆ? ಅವ್ರನ್ನ ಸ್ಮರಣೆ ಮಾಡಿದರೆ ಸಾಕು, ಕೊಡ್ತಾನೆ. ಒಬ್ಬ ರಾಜ, ಒಬ್ಬ ದೊಡ್ಡ ರಾಜ ಇದ್ದಾನೆ, ಅವನ ಸ್ಮರಣೆ ಮಾಡಿದರೆ ನಮಗೇನಾದರೂ ಕೊಟ್ಟಾನ ಸುಖ? ಇಲ್ಲ. ಭಗವಂತ ಹಾಗಲ್ಲ. ತನ್ನ ಲೋಕ ಕೊಡ್ತಾನೆ, ತನ್ನ ಶರೀರ ಕೊಡ್ತಾನೆ, ತನ್ನ ಲೋಕದ ಸಾಮೀಪ್ಯ ಕೊಡ್ತಾನೆ. ತನ್ನ ದೇಹದಲ್ಲೇ ಬಂದುಬಿಡಿ ಅಂತ ತನ್ನ ದೇಹದ ಒಳಗೆ ಸೇರಿಸ್ಕೋತಾನಂತೆ ಜೀವರನ್ನು. ನಮ್ಮ ಕಾರಲ್ಲೇ ಬಂದುಬಿಡಿ, ನಿಮ್ಮ ಕಾರ್ ಯಾಕೆ ಮತ್ತೆ ಡೀಸೆಲ್ ಉಳಿತದೆ ಅಂತ ಹೇಳೋ ಹಾಗೆ ನಿಮಗೆ ಶ್ರಮ ಆಗೋದು ಬೇಡ, ನನ್ನ ದೇಹದಿಂದ ನೀವು ನಡೆದಾಡ್ರಿ ಅಂತಾನಂತೆ. ಹೀಗೆ ಮುಕ್ತರಾದ ಜೀವರು ಪರಮಾತ್ಮನ ದೇಹದ ಒಳಗೆ ಹೋಗಿ ಅವನ ಕಾಲಿನಿಂದ ನಡೀತಾರೆ, ಅವನ ಕೈಯಿಂದ ಕೆಲಸ ಮಾಡ್ತಾರೆ, ಸುಖ ಅನುಭವಿಸ್ತಾರೆ. ಅದಕ್ಕೆ ಸಾಯುಜ್ಯ ಮೋಕ್ಷ ಅಂತ ಕರೀತಾರೆ. ಹೀಗೆಲ್ಲ ಬ್ರಹ್ಮದೇವರ ಸ್ತೋತ್ರ. ದಿಷ್ಟ್ಯಾ ಹರೇಶ್ಯ ಭವತಃ ಪದೋ ಭುವೋ ಭಾರೋಪನೀತಸ್ತವ ಜನ್ಮನೇಶಿತು ದಿಷ್ಟ್ಯಾಂಕಿತಾಂ ತ್ವತ್ಪದಕೈ ಸುಶೋಭನೈ ದ್ರಕ್ಷಾಮಗಾಂದ್ಯಾಂಚ ತವಾನುಕಂಪಿತಾಂ. ನಮ್ಮ ಅದೃಷ್ಟ, ನಮ್ಮ ಭಾಗ್ಯ ದೊಡ್ಡದು. ಯಾಕೆಂದರೆ ನೀನು ನಮ್ಮ ಭಾಗ್ಯದಿಂದ ಜಗತ್ತಿನಲ್ಲಿ ಅವತಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಗರ್ಭಸ್ಥನಾಗಿದ್ದಿ. ಭೂಮಿಯಲ್ಲಿ ಅವತಾರ ಮಾಡು. ಈ ನಂದಗೋಕುಲ, ಮಥುರಾಪಟ್ಟಣ, ವೃಂದಾವನ ಇವೇನಿದೆ ಅಲ್ಲಿ ನಿನ್ನ ಪಾದಾಂಕಿತಗೊಳಿಸಿ ಅಲ್ಲಿ ಓಡಾಡಿ ನಿನ್ನ ಪಾದದ ಹೆಜ್ಜೆ ಮೂಡೋ ಹಾಗೆ ಮಾಡಿ ಅದೆಲ್ಲ ಪವಿತ್ರವಾದ ಭೂಮಿ, ಪುಣ್ಯಭೂಮಿಯನ್ನಾಗಿ ಮಾಡು. ದೊಡ್ಡವರು ಓಡಾಡಿದ ಜಾಗ ಪುಣ್ಯಭೂಮಿ ಅಂತ. ದೊಡ್ಡವರಿದ್ದ ಮನೆ, ದೊಡ್ಡವರು ಉಪಯೋಗಿಸಿದ ಪದಾರ್ಥಗಳು ಅದೆಲ್ಲ ಭಾಳ ಪುಣ್ಯಕರ ಅಂತೆ. ಒಂದು ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಎಲ್ಲರೂ ಸಾಧಾರಣ ಬಡವರೇ ಇದ್ದರು. ಒಬ್ಬ ವ್ಯಕ್ತಿ ಎಲ್ಲೋ ಹೋಗಿ ಬೇರೆ ದೇಶಕ್ಕೆ ಹೋಗಿ ಅಲ್ಲೆಲ್ಲ ಮಂತ್ರವಿದ್ಯೆಯನ್ನು ಕಲಿತ. ಅದು ಹಣ ತಂದು ಕೊಡುವಂಥ ಮಂತ್ರವಿದ್ಯೆ. ಆ ಮಂತ್ರವಿದ್ಯೆಯನ್ನು ಕಲಿತು ದಿನಾ ಮಂತ್ರ ಜಪ ಮಾಡಿದ. ಕಬ್ಬಿಣ ಎಲ್ಲ ಬಂಗಾರ ಆಗಲಿಕ್ಕೆ ಶುರುವಾಯಿತು. ಅಂಥ ವಿದ್ಯೆ. ದೊಡ್ಡ ಶ್ರೀಮಂತನಾದ. ಆ ಮನೆ ಬಿಟ್ಟು ಬೇರೆ ಮನೆ ಮಾಡಿದ. ಮನೆ ಮುಂದೆ ಕಾರು ಬಂತು, ಎಲ್ಲ ಬಂತು. ಪಕ್ಕದ ಮನೆಯವರಿಗೆ ಆಶ್ಚರ್ಯ. ಆ ಹೆಣ್ಮಕ್ಳನ್ನು ಕೇಳಿದ್ರಂತೆ, ಏನು ಮಾಡಿದರು ನಿಮ್ಮ ಯಜಮಾನರು? ಎದ್ದಕ್ಕಿದ್ದಾಗೆ ದಿಢೀರಂತ ಶ್ರೀಮಂತರಾಗಿಬಿಟ್ರಲ್ಲ, ಏನಿದು ಅಂತ. ಅಯ್ಯೋ, ಅದು ಯಾವುದೋ ಕೇರಳಕ್ಕೆ ಹೋಗಿ ನಮ್ಮ ಯಜಮಾನರು ಯಾವುದೋ ಮಂತ್ರ ಕಲಿತು ಬಂದಿದ್ದಾರೆ. ಆ ಮಂತ್ರ ಪಠನ ಮಾಡಿದರೆ ಮನೆಯಲ್ಲಿ ಬಂಗಾರದ ವೃಷ್ಟಿ ಆಗ್ತದೆ, ಸುವರ್ಣವೃಷ್ಟಿ ಅಂತಾರೆ, ಸುವರ್ಣವೃಷ್ಟಿ ಆಗ್ತದೆ. ಅದರ ಬಲದಿಂದ ಇದೆಲ್ಲ ಆಯಿತು ಅಂತ. ಹಾಗಾದ್ರೆ ನಮ್ಮ ಯಜಮಾನರಿಗೂ ಸ್ವಲ್ಪ ಅಡ್ರೆಸ್ ಕೊಡಿ ಅಂತಂದು ಅಡ್ರೆಸ್ ಇಸ್ಕೊಂಡು ತನ್ನ ಯಜಮಾನರನ್ನು ಕಳಿಸಿದ್ದಂತೆ. ಆತನೂ ಹೋಗಿ ಬಂದ. ಅವ್ರ ಮನೆಯಲ್ಲೂ ಸುವರ್ಣವೃಷ್ಟಿ ಆಯಿತು. ಬೇಕಾದಷ್ಟು ಬಂಗಾರ, ಬೆಳ್ಳಿ, ಮನೆಯೆಲ್ಲ ಶ್ರೀಮಂತಿಕೆ ತುಂಬಿ ಹೋಯಿತು. ಹೀಗೆ ಇಡೀ ಗ್ರಾಮ ಶ್ರೀಮಂತರ ಊರಾಯಿತು. ಒಂದು ಮನೆಯಲ್ಲಿ ಒಬ್ಬ ಮನುಷ್ಯ, ಅವನ ಹೆಂಡತಿ, ಮಕ್ಕಳು ಎಲ್ಲ ಇದ್ದಾರೆ. ಅವರು ಮಾತ್ರ ಒಬ್ಬರು ಬಡವರಾಗಿ ಉಳಿದಿದ್ರಂತೆ. ಹೆಂಡತಿ ದಿನಾ ಒತ್ತಾಯ ಮಾಡೋದು, ಹೋಗ್ರಿ, ಊರವರೆಲ್ಲ ಶ್ರೀಮಂತರಾದರು, ಅದು ಯಾವುದೋ ಊರಿಗೆ ಹೋಗಿ ಮಂತ್ರ ಕಲಿತ್ರೆ ದುಡ್ಡು ಬರುತ್ತಂತೆ, ಕಲಿತು ಬನ್ನಿ ಅಂತ. ಅದೆಲ್ಲ ಮಾಡಬಾರ್ದು ನಾವು. ಅದೇನೋ ಮಾಟ ಮಂತ್ರಗಳೆಲ್ಲ ಇರ್ತದೆ, ಅಂಥ ದುಡ್ಡು ಶಾಶ್ವತ ಅಲ್ಲ, ಅದು ನಮ್ಮನ್ನೇ ಸುಟ್ಟು ಹಾಕಿಬಿಡ್ತದೆ. ಈ ಸ್ಮಶಾನಕ್ಕೆ ಹೋಗಿ ಅಲ್ಲೇನೋ ಜಪ ಮಾಡಿ, ಆ ಶವದ ಮೇಲೆ ಕೂತ್ಕೊಂಡು ಜಪ ಮಾಡಿ ವಶೀಕರಣ ಮಾಡಿ ಆ ಪ್ರೇತದಿಂದ ದುಡ್ಡು ತರಿಸ್ತಾರೆ. ಕೊನೆಗೆ ಅದು ದುಡ್ಡು ಕೊಡ್ತದೆ ಪ್ರೇತ, ಅವರನ್ನೇ ನುಂಗಿ ಹಾಕ್ತದೆ. ಯಾರು ವಶೀಕರಣ ಮಾಡ್ಕೊಂಡಿರ್ತಾರೆ ಅವರನ್ನೇ ನುಂಗ್ತದಂತೆ. ಅದರಿಂದ ಅಂಥದ್ದೆಲ್ಲ ಮಾಡಬಾರ್ದು. ನಮಗೇನಿದ್ದರೂ ನಾರಾಯಣ ಇದ್ದಾನೆ, ಮುಖ್ಯ ಪ್ರಾಣದೇವರಿದ್ದಾರೆ, ರಾಯರಿದ್ದಾರೆ, ಇದು ಸಾತ್ವಿಕ. ಇಂಥವ್ರನ್ನ ಉಪಾಸನೆ ಮಾಡಬೇಕು, ಸ್ತೋತ್ರ ಮಾಡಬೇಕು ಹೊರತು ಆ ಸ್ಮಶಾನಕ್ಕೆ ಹೋಗೋದು, ಅಲ್ಲೇನೋ ಒಂದಿಷ್ಟು ಮಂತ್ರ ಜಪ ಮಾಡೋದು, ಆ ಪ್ರೇತಗಳನ್ನು ವಶೀಕರಣ ಮಾಡಿಕೊಂಡು ಅದೆಲ್ಲ ಮಹಾ ಹಾನಿಕರ, ಬೇಡ ಅಂತೀವಿ. ಊರು ಜನ ಎಲ್ಲ ಶ್ರೀಮಂತರಾದರು, ನಾವು ಒಬ್ಬರೇ ಬಡವರಿದ್ದಿರಲಿಲ್ಲ. ನೋಡು, ಆ ಮಂತ್ರನೇ ಇಡೀ ಊರೇ ಸುಟ್ಟು ಹಾಕೋದು. ಮತ್ತು ಸುಟ್ಟಿಲ್ವಲ್ಲ ಅಂತ ಕೇಳಿದ್ದು. ನಾನೊಬ್ಬ ಆ ಕೆಲಸ ಮಾಡಿಲ್ಲ, ಸಾತ್ವಿಕವಾಗಿದ್ದೀನಿ, ಅದಕ್ಕೆ ಊರು ಉಳ್ಕೊಂಡಿದೆ ಅಂತಂದು. ಓ, ನಿಮ್ಮ ಹಣೆ ಬರ ಇದು ಎಲ್ಲರ ಮುಂದೆ ಹೇಳಬೇಡಿ, ನಗ್ತಾರೆ, ನಿಮ್ಮಿಂದ ಊರು ಉಳಿದಿದೆಯಂತೆ ಅಂತ ಹಾಸ್ಯ ಮಾಡಿದ್ದು.
ಹೋಗಿ ಸುಮ್ಮನೆ ಅವೆಲ್ಲ ಬೇಡ, ನಿಮ್ಮಿಂದೇನು ಊರು ಉಳಿತದೆ, ಹೋಗಿ ಕಲ್ತ್ಕೊಂಡು ಬನ್ನಿ ಅಂತ. ಕಲ್ತ್ಕೊಂಡು ಬರ್ತೇನೆ, ಆದರೆ ಊರಿಗೆ ಬೆಂಕಿ ಹತ್ತದ ನೋಡು ಅಂತ ಹೇಳಿ ಹೋಗಿ ಕಲ್ತ್ಕೊಂಡು ಬಂದ. ಇವನೊಬ್ಬ ಇದ್ದದ್ರಿಂದ ಉಳಿದವರೆಲ್ಲ ಅಭಿಚಾರಿಕ ಅಂತಾರೆ ಅದಕ್ಕೆ, ಏನೋ ಮಾಟ ಮಂತ್ರ ಮಾಡಿಸಿ ಪಿಶಾಚಿಗಳಿಂದ ಹಣ ಪಡೆದಿದ್ದರು. ಆದರೂ ಸುಟ್ಟಿದ್ದಿಲ್ಲ, ಇವನೊಬ್ಬ ಇದ್ದ. ಇವನೂ ಹೋಗಿ ಕಲ್ತ್ಕೊಂಡು ಬಂದ. ಆಮೇಲೆ ಗೊತ್ತಾಯಿತು ಬೆಂಕಿ ಹತ್ತದೆ ಅಂತ. ಹೆಂಡತಿಗೆ ಹೇಳಿದ, ಊರು ಬಿಟ್ಟು ಹೋಗೋಣ, ಬೆಂಕಿ ಹತ್ತೋದು ಗ್ಯಾರಂಟಿ ಅಂತಂದು. ಆಯಿತು ಹೋಗೋಣ ಅಂತ ಹೊರಟರು. ಗಂಡ ಹೆಂಡತಿ ಮಕ್ಕಳು ಎಲ್ಲ ಹೊರಟರು. ತಿರುಗಿ ನೋಡ್ತಾ ಇದ್ದಾಳೆ ಹೆಂಡತಿ, ಮನೆ ಇನ್ನೂ ಸುಟ್ಟಿಲ್ವಲ್ಲ ಅಂತ, ಊರು ಸುಟ್ಟಿಲ್ವಲ್ಲ ಅಂತ. ಸ್ವಲ್ಪ ಹೊತ್ತು ಹೋಗೋದು, ಹಿಂತಿರುಗಿ ನೋಡೋದು, ಏನು ರೀ ಸುಡಲೇ ಇಲ್ವಲ್ಲ ಊರು ಅಂತ ಹೇಳಿ. ಸುಡಬೇಕಾಗಿದೆ, ಸುಡಲಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಹೋದ್ಲು. ಅಗಸಿ ಬಾಗಿಲು ಅಂತ ಇರ್ತದೆ, ಮಹಾದ್ವಾರ, ಅದನ್ನು ದಾಟಿ ಬಂದ ಕೂಡಲೇ ಊರು ಸುಡಲಿಲ್ಲ. ಆಗ ಹೆಂಡತಿ ಬೈದ್ಬಿಟ್ಲು, ನೋಡಿದ್ರೆ ಸುಮ್ಮನೆ ನೀವು ಕೊಚ್ಕೊಂಡ್ರಿ, ನನ್ನಿಂದ ಊರು ಉಳಿದಿದೆ ಅಂತ. ಈಗ ನೀವು ಕಲ್ತ್ರಿ, ಊರು ದಾಟಿ ಬಂದ್ರಿ, ಏನೂ ಆಗಿಲ್ವಲ್ಲ, ಏನೂ ಸುಡಲಿಲ್ವಲ್ಲ ಮನೆ. ಆಗ ಗಂಡ ಹೇಳಿದಂತೆ, ನಮ್ಮ ಹಿರಿಯರು ಯಾರೋ ಸಾತ್ವಿಕ ದೇವತೆಗಳನ್ನು ಉಪಾಸನೆ ಮಾಡಿದವರು ಉಪಯೋಗಿಸಿದ ಒಂದು ವಸ್ತು ಇಟ್ಟೋಗಿದ್ದಾರೆ, ಅದನ್ನೇನೋ ನಾವು ಮನೆಯಲ್ಲಿ ಮರೆತು ಬಂದಿರಬೇಕು. ಎಲ್ಲ ತಂದಿದೆಯಾ ನೋಡು ಅಂತಂದಾಗ ಪರೀಕ್ಷೆ ಮಾಡಿದರೆ ಅವರ ಹಿಂದಿನವ್ರದ್ದು ಯಾರ್ದೋ ಪಾದರಕ್ಷೆ ಇತ್ತಂತೆ, ನಮ್ಮ ಪೂರ್ವಿಕರದ್ದು ಅಂತ. ಆ ಪಾದುಕೆಗಳನ್ನು ಕಾಪಾಡಿಕೊಂಡಿದ್ರಂಥವ್ರು, ಅದನ್ನು ಬಿಟ್ಟು ಬಂದಿದ್ದರು. ಗಂಡ ಹೇಳಿದೆ, ನೋಡಿದ್ಯಾ, ನಮ್ಮ ಹಿಂದಿನವರು ಹಿರಿಯರು ಹಾಕ್ಕೊಂಡ ಪಾದ ಅಲ್ಲಿ ಉಳಿದ್ರಿಂದ ಅದರ ಬಲದಿಂದ ಊರು ಸುಟ್ಟಿಲ್ಲ, ಅದನ್ನು ತಂದರೆ ಗ್ಯಾರಂಟಿ ಸುಡ್ತದೆ. ಹಾಗಾದ್ರೆ ತಂದುಬಿಡ್ತೀನಿ ಅಂತ ಹೋಗಿ ಮತ್ತೆ ವಾಪಸ್ ಹೋಗಿ ಆ ಪಾದುಕೆಗಳನ್ನು ಒಂದು ಪೇಪರಲ್ಲಿ ಸುತ್ತಿ ಚೀಲದಲ್ಲಿಟ್ಕೊಂಡು ಬಂದು ಕೂಡಲೇ ಬೆಂಕಿ ಹತ್ತಿಬಿಡ್ತಂತೆ. ಇಡೀ ಊರಿಗೆ ಬೆಂಕಿ ಹತ್ತಿತ್ತು. ಅವತ್ತಿನಿಂದ ಶುರುವಾಯ್ತಂತೆ ನಮ್ಮ ಹಿರಿಯರು ಮಾಡಿದ ಪದಾರ್ಥಗಳು, ಅವರು ಓದಿದ ಪುಸ್ತಕ, ಅವರು ಮುಟ್ಟಿದ ಸಾಮಾನುಗಳು ಎಲ್ಲ ನಮ್ಮ ಮನೆಯಲ್ಲಿ ಇರಬೇಕು. ಅದರಲ್ಲಿ ಆ ಸನ್ನಿಧಾನ ಇರ್ತದೆ. ಎಷ್ಟೋ ಜನ ಇದು ನಮ್ಮ ತಾತನ ಕೋಲು ಅಂತ ಇಟ್ಕೊಂಡಿರ್ತಾರೆ, ಅವ್ರಿಗೇನು ಬೇಕಾಗಿರೋದಿಲ್ಲ ಕೋಲು, ಆದರೂ ಮನೇಲಿ ಇಟ್ಕೊಂಡಿರ್ತಾರೆ. ನಮ್ಮ ಹಿರಿಯರು ಓದಿದ ಪುಸ್ತಕ ಅಂತ ಒಂದು ಇಟ್ಕೊಂಡಿರ್ತಾರೆ, ಅದರಲ್ಲಿ ಆ ಸನ್ನಿಧಾನ ಇರ್ತದೆ. ಇಲ್ಲದೇ ಇದ್ದರೆ ಅದೆಲ್ಲ ಆಗೋದಿಲ್ಲ. ಅದರಿಂದ ಪರಮಾತ್ಮನ ಒಂದು ವಿದ್ಯೆ ಏನಿದೆ ಅದೇ ಬಹಳ ಉಪಯೋಗ ಬೀಳೋದು. ಹಾಗೆ ಪರಮಾತ್ಮ ನೀನು ಇಲ್ಲಿ ಅವತಾರ ಮಾಡಿ ಈ ನಂದಗೋಕುಲ, ಮಧುರಾಪಟ್ಟಣ, ಈ ಭೂಮಿಯಲ್ಲೆಲ್ಲ ಓಡಾಡಿದರೆ ನಿನ್ನ ಪಾದಾಂಕಿತ ಆಗ್ತದೆ, ಈ ಭೂಮಿ ಪವಿತ್ರವಾಗ್ತದೆ, ಇಲ್ಲಿದ್ದವರಿಗೆಲ್ಲ ಸುಖ ಆಗ್ತದೆ. ಅದಕ್ಕೆ ದೊಡ್ಡವರಿದ್ದ ಮನೆಯಲ್ಲಿ ಇರ್ತಾರೆ. ದೊಡ್ಡ ಜ್ಞಾನ ಸತ್ರ, ಹೋಮ ಹವನ ಯಜ್ಞ ಅದೆಲ್ಲ ನಡೆದ ಜಾಗದಲ್ಲಿ ಆ ಸನ್ನಿಧಾನ ಇರ್ತದೆ. ಈಗ ರಾಘವೇಂದ್ರ ಸ್ವಾಮಿಗಳು ಅವರು ಹುಟ್ಟಿದ ಊರು ಯಾವುದು? ತಮಿಳ್ನಾಡಿನವರು. ಅವರು ತಮಿಳ್ನಾಡು, ಭುವನಗಿರಿ ಅಂತ ಇದೆ, ತಂಜಾವೂರು ಆ ಕಡೆ ಎಲ್ಲ. ಅಲ್ಲಿಂದ ಬಂದು ಆಂಧ್ರದಲ್ಲಿ ಮಂತ್ರಾಲಯದಲ್ಲಿ ವೃಂದಾವನಸ್ಥರಾದರು. ಅವರು ಯಾಕೆ ಬಂದರು ಅಲ್ಲಿಂದ ಇಲ್ಲಿವರೆಗೆ? ಪ್ರಹ್ಲಾದರಾಜರು ಹಿಂದೆ ಯಜ್ಞ ಮಾಡಿದ ಜಾಗ ಅದು. ಪ್ರಹ್ಲಾದರಾಜರು ಯಾಗ ಮಾಡಿದಂಥ ಸ್ಥಳ. ಬೇಕಾದಷ್ಟು ಮಂತ್ರಗಳು ಉಚ್ಚಾರಣೆ ಆಗಿದೆ, ಅಗ್ನಿಕುಂಡ ಹಾಕಿದೆ, ಯಾಗ ಆಗಿದೆ. ಆ ಜಾಗ ಅಷ್ಟು ಪವಿತ್ರ. ಕೆಲವು ಕಡೆ ಹಾಗಾಗ್ತದೆ, ಏನೋ ಕಿರಿಕಿರಿ ಆದರೆ ಬಲ್ಲವರು ಹೇಳ್ತಾರೆ ಮನೆ ಚೇಂಜ್ ಮಾಡಿರಿ ಸರಿ ಹೋಗ್ಬೋದು ಅಂತ. ಆ ಮನೆಯಲ್ಲಿ ಏನೋ ದೋಷ ಇರ್ತದೆ, ಯಾರು ವಾಸ ಮಾಡಿದ್ದು ಏನೋ. ಶ್ರವಣಕುಮಾರನ ಕಥೆ ಇದೆಯಲ್ಲ, ಶ್ರವಣಕುಮಾರ ಅಂತ ಒಬ್ಬ ಇದ್ದ. ಅವನ ತಂದೆ ತಾಯಿ ಇಬ್ಬರಿದ್ದರು, ಮುದುಕರಾದರು. ಕಣ್ಣು ಹೋಗಿಬಿಡ್ತು ಅವರಿಬ್ಬರು. ಮುದುಕರಾದ ಕೂಡಲೇ ಕಣ್ಣು ಹೋಯಿತು. ಆದರೆ ಗಂಗಾ ಸ್ನಾನ ಮಾಡಿ ಬಂದಿದ್ದಿಲ್ಲ. ಭಾಳ ದಿವಸದಿಂದ ಹೇಳ್ಕೊಂಡ್ರಂತೆ, ನಾವು ಗಂಗಾ ಸ್ನಾನ ಮಾಡಿಲ್ಲ, ಕಣ್ಣು ಬೇರೆ ಹೋಯಿತು, ನೀ ಏನಾದರೂ ಮಾಡಿ ನಮ್ಮನ್ನು ಒಂದು ಸಲ ಕಾಶಿಗೆ ಕರ್ಕೊಂಡು ಹೋಗಿ ಗಂಗಾ ಸ್ನಾನ ಮಾಡಿಸ್ಕೊಂಡು ಬಾ ಅಂತ ಮಗನಿಗೆ ತುಂಬ ಒತ್ತಾಯ ಮಾಡಿದರು. ಕೊನೆಗೊಂದು ದಿವಸ ಮಗ ತಯಾರಾದ. ಒಂದು ತಕ್ಕಡಿ ಮಾಡಿ ಒಂದು ಬದಿಯಲ್ಲಿ ತಂದೆ, ಇನ್ನೊಂದು ಬದಿಯಲ್ಲಿ ತಾಯಿಯನ್ನು ಕೂಡಿಸ್ಕೊಂಡು ಹೆಗಲಿನಲ್ಲಿ ಆ ತಕ್ಕಡಿ ಹೊತ್ಕೊಂಡು ನಡ್ಕೊಂಡು ಹೋದ. ಆಗಿನ ಕಾಲ ನಡ್ಕೊಂಡು ಹೋಗ್ತಾ ಇದ್ದ ಶ್ರವಣಕುಮಾರ.
ಅರ್ಧ ದಾರಿಗೆ ಬಂದಿದ್ದಾನೆ, ಸಾಕಾಗಿ ಹೋಯ್ತಂತ ಅವನಿಗೆ. ಹೆಂಡತಿ ಮಕ್ಕಳು ಎಲ್ಲ ನೆನಪಾಗ್ಲಿಕ್ಕೆ ಶುರು ಮಾಡಿದರು. ಇದ್ದಕ್ಕಿದ್ದ ಹಾಗೆ ತಕ್ಕಡಿ ಇಳಿಸಿದ. ಕುರುಡ್ರು ಕೇಳಿದ್ರಂತೆ, ಬಂತ ಕಾಶಿ ಎಂದರು. ಏನು ಬರ್ತದೆ, ಇನ್ನೂ ಅರ್ಧ ದಾರಿ ಬಂದಿಲ್ಲ ಸರಿಯಾಗಿ, ಕಾಶಿ ಹೇಗೆ ಬರಲಿಕ್ಕೆ ಸಾಧ್ಯ? ಅವನಂದ, ಕಾಶಿ ಬರಲಿಲ್ಲ, ನನ್ನ ಕಣ್ಣಲ್ಲಿ ನೀರು ಬಂತು ಅಂದ. ಹೆಂಡತಿ ಮಕ್ಕಳು ನೆನಪಾಗ್ತಾ ಇದೆ, ಎಷ್ಟು ಭಾರ ಬೇರೆ, ನೀವಿಬ್ಬರನ್ನ ಹೊತ್ಕೊಂಡು ಹೋಗೋದು ಸಾಧ್ಯ ಆಗ್ತಾ ಇಲ್ಲ ನನ್ನ ಕೈಲಿ, ನಾನು ವಾಪಸ್ ಮನೆಗೆ ಹೋಗ್ತೀನಿ ಅಂದ. ತಂದೆ ತಾಯಿಗಳು ಹೇಳಿದ್ರಂತೆ, ಕುರುಡ್ರು ನಾವು, ಅರ್ಧ ದಾರಿಗೆ ಬಂದು ಈ ಕಾಡಿನಲ್ಲಿ ಇಳಿಸಿ ಮನೆಗೆ ಹೋದರೆ ನಮ್ಮ ಗತಿ ಏನು ಮುಂದೆ? ಆಯಿತು, ನಿಮ್ಗೆ ತೊಂದರೆ ಕೊಡೋದಿಲ್ಲ, ನಾನು ಕಾಶಿ ತನಕ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ದಿದ್ರೆ ಬೇಡ, ಸ್ವಲ್ಪ ದೂರ ಹೋಗು, ಯಾವುದಾದ್ರೂ ಒಂದು ಊರು ಬಂದರೆ ಆ ಊರಿನಲ್ಲಿ ಇಳಿಸು, ನಾವು ಅಲ್ಲೇ ಭಿಕ್ಷೆ ಪಡ್ಕೊಂಡಾದರೂ ಬದುಕ್ತೀವಿ, ನೀನು ಮನೆಗೆ ಹೋಗಬೇಕಾದ್ರೆ ಅಂತಂದರು. ಆಯ್ತು, ಹಾಗಾದರೆ ಒಂದು ಊರು ಬರೋ ತನಕ ಕರ್ಕೊಂಡು ಹೋಗ್ತೀನಿ, ಮತ್ತೆ ಮುಂದೆ ನಾನು ಒತ್ತಾಯ ಮಾಡಬೇಡಿ ಅಂತ ಜಬರ್ದಸ್ತ್ ಮಾಡಿ ಮತ್ತೆ ತಕ್ಕಡೆ ಹೊತ್ಕೊಂಡು ಹೋದ. ಊರು ಬಂತು. ಊರು ಬಂದರೂ ಮುಂದೆ ಹೋಗ್ತಾ ಇದ್ದಾನೆ. ಇವ್ರಿಗೆ ಗೊತ್ತಾಯಿತು ಕುರುಡ್ರಿಗೆ, ವಾಹನ ಶಬ್ದ, ಜನರದ್ದು ಮಾತು, ಕಥೆ ಎಲ್ಲ ಕೇಳಿಸ್ತಾ ಇದೆ, ಊರು ಬಂದಿದೆ ಅಂತ ಗೊತ್ತಾಯಿತು. ಆದರೂ ಇವನು ಹೋಗ್ತಾನೇ ಇದ್ದಾನೆ. ಕೇಳಿದರು, ಅಲ್ಲೋ ಯಾವುದೋ ಊರು ಬಂದಾಗಿದೆ, ಇಳಿಸಿಬಿಡು, ಇಲ್ಲೇ ಭಿಕ್ಷೆ ಪಡ್ಕೊಂಡಿರ್ತೀವಿ, ಇದನ್ನು ದಾಟಿ ಮತ್ತೆ ಇನ್ನೊಂದು ಕಾಡಿನಲ್ಲಿ ಇಳಿಸ್ಬೇಡ ನಮ್ಮನ್ನು ಅಂತಂದು. ಅವನಂತಾನೆ, ಎಲ್ಲಾದರೂ ಉಂಟೆ, ನಮ್ಮನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತಿದ್ದೀಯಮ್ಮ ನೀನು, ಎಷ್ಟು ಕಷ್ಟಪಟ್ಟಿದ್ದೀರಿ ನಾನು ಬೆಳೆಸಬೇಕಾದ್ರೆ, ತಲೆ ಮೇಲೆ ಹೊತ್ತು, ಹೆಗಲ ಮೇಲೆ ಕೂತ್ಕೊಂಡು, ಮೈ ಮೇಲೆ ಮಲಗಿಸ್ಕೊಂಡು, ತೊಡೆ ಮೇಲೆ ಮಲಗಿಸ್ಕೊಂಡು, ಎಷ್ಟು ಕಷ್ಟ ಒಂದು ಮಗುವನ್ನು ಬೆಳೆಸಬೇಕಾದ್ರೆ, ನನ್ನನ್ನು ಬೆಳೆಸಿ ದೊಡ್ಡವ್ರನ್ನ ಮಾಡಿದ್ದೀರಿ. ಬಹಳ ಕಷ್ಟ ಮಕ್ಕಳನ್ನು ಬೆಳೆಸೋದು. ಯಾಕೆ ಅಳ್ತಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಹೊಟ್ಟೆ ನೋವಾಗಿ ಅಳ್ತಾ ಇರ್ತದೆ, ಅಜೀರ್ಣಾಗಿ. ಹಸಿವಾಗಿರಬೇಕು ಅಂತ ಇನ್ನಷ್ಟು ಹಾಲು ಕುಡಿಸ್ತಾರೆ. ಹಸಿವಾಗಿ ಹೇಳ್ತಾ ಇದ್ದರೆ ಅಜೀರ್ಣ ಆಗಿರಬೇಕು, ಏನು ಕುಡಿಸೋದು ಬೇಡ ಅಂತ ಉಪವಾಸ ಆಗ್ತಾರೆ. ಹಸಿವೆ ಆದವರಿಗೆ ಉಪವಾಸ, ಹೊಟ್ಟೆ ನೋವಾದವರಿಗೆ ಜಾಸ್ತಿ ಕುಡಿಸೋದು, ಇಂಥವೆಲ್ಲ ನಡೀತದೆ. ಇದೆಲ್ಲ ಅರ್ಥ ಮಾಡಿಕೊಂಡು ಮಕ್ಕಳನ್ನು ಬೆಳೆಸಿ ದೊಡ್ಡವ್ರನ್ನ ಮಾಡಿರ್ತಾರೆ, ಅವರಿಗೆ ವಿದ್ಯೆ ಬುದ್ಧಿ ಎಲ್ಲ ಹೇಳಿಕೊಟ್ಟಿರ್ತಾರೆ. ಅಂಥ ತಂದೆ ತಾಯಿಗಳನ್ನು ನಾನು ಬಿಟ್ಟು ಹೋಗ್ತೀನಾ ಅಂತ ಕೇಳ್ತಾನೆ. ಎಷ್ಟು ಉಪಕಾರ ಮಾಡ್ತಾರೆ ತಂದೆ ತಾಯಿಗಳು, ಅದೆಲ್ಲ ನೆನಪಿಗೆ ಬಂತವನಿಗೆ. ಯಾಕೆಂದರೆ ಇಷ್ಟು ದೊಡ್ಡವನಾಗಿ ಅವನು ವಿದ್ಯಾವಂತನಾಗಿ ಮಾಡಬೇಕಾದ್ರೆ ತಂದೆ ತಾಯಿಗಳ ಪರಿಶ್ರಮ ಇದೆ. ಎಷ್ಟು ಪರಿಶ್ರಮ ಪಟ್ಟಿರ್ತಾರೆ ಅಂದರೆ, ಚೆನ್ನಾಗಿ ಓದಿಸಿ ದೊಡ್ಡವ್ರು ಮಾಡ್ತಾರಲ್ಲ, ಆಮೇಲೆ ಆ ಮಕ್ಕಳೇ ಹೇಳ್ತಾರೆ, ಅಮ್ಮ ನಿಂಗೇನು ಗೊತ್ತಾಗಲ್ಲ, ಸುಮ್ಮನಿರಮ್ಮ ಅಂತಾರೆ. ನಿಂಗೇನು ಗೊತ್ತಾಗಲ್ಲ, ಯಾಕೆಂದ್ರೆ ನಾವು ತರುಣರು, ನಮಗೆಲ್ಲ ಗೊತ್ತಾಗ್ತದೆ, ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಇದ್ಬಿಡು ನೀನು ಅಂತಾರೆ. ಅಪ್ಪ ಅಮ್ಮಂದ್ರಿಗೆ ಹಾಗೆ ಹೇಳ್ತಾರೆ. ಅಷ್ಟು ಹೇಳುವಷ್ಟು ಬುದ್ಧಿವಂತರಾಗಿರ್ತಾರೆ. ಇಂಥದ್ದು ನಿಮ್ಮನ್ನು ನಾನು ಇಲ್ಯಾಕೆ ಬಿಟ್ಟು ಹೋಗಲಿ, ಕಾಶಿಗೆ ಕರ್ಕೊಂಡು ಹೋಗ್ತೀನಿ, ಸ್ನಾನ ಮಾಡಿಸಿ ವಾಪಸ್ ಕರ್ಕೊಂಡು ಹೋಗ್ತೀನಿ ಇಂದ. ಮತ್ತು ಸ್ವಲ್ಪ ಮುಂಚೆ ಸಾಧ್ಯ ಆಗೋದಿಲ್ಲ, ನನ್ನ ಕೈಲೇ ಭಾರ ಆಗ್ತಾಯಿದೆ, ಮನೆಗೆ ಹೋಗ್ತೀನಿ ಅಂತ ಹೇಳಿದೆಯಲ್ಲ, ನಂದು ಅಂಥ ಸ್ವಭಾವ ಅಲ್ಲ, ಆ ಜಾಗದಲ್ಲಿ ಏನೋ ದೋಷ ಇರಬೇಕು ಅಂದವ. ಆ ಜಾಗ ಸರಿ ಇಲ್ಲ, ಏನೋ ದೋಷ, ನಾನು ವಿಚಾರಿಸ್ತೀನಿ, ಆ ಜಾಗದಲ್ಲಿ ಏನಾಗಿದೆ ಅನಾಹುತ ಅಂತ ವಿಚಾರಿಸ್ತೀನಿ ಅಂತ ಅವ್ರನ್ನ ನಗರದಲ್ಲಿ ಇಳಿಸಿ ಯಾರನ್ನೋ ಕೇಳಿದ. ಈ ರೂಟಲ್ಲಿ ಬಂದೆ ನಾನು, ಅಲ್ಲಿ ಆ ಕಾಡಿನಲ್ಲಿ ಏನಾದರೂ ಅನಾಹುತ ಆಗಿದೆಯಾ ಅಂತ. ಆಗ ಅವ್ರು ಹೇಳಿದರು, ಶಾರ್ಟ್ಕಟ್ ಅಂತ ನೀನು ಅಲ್ಲಿ ಯಾಕೆ ಬರಲಿಕ್ಕೆ ಹೋದಿ, ಅದು ಮಯಾಸುರ ಇದ್ದ ಅರಣ್ಯ. ಅದು ಮಯಾಸುರ ಅಂತ ಒಬ್ಬ ಈ ದೈತ್ಯರ ಶಿಲ್ಪಿ ಮಯ, ಅವನಿದ್ದ ಅರಣ್ಯ, ಮಯಾರಣ್ಯ ಅಂತ ಅದಕ್ಕೆ ಹೆಸರು. ಮಯಾರಣ್ಯದಲ್ಲಿ ನೀನು ಬಂದದ್ರಿಂದ ನಿಂಗೆ ದುರ್ಬುದ್ಧಿ ಬಂತು. ಬೇರೆ ದಾರಿಯಲ್ಲಿ ಬರಬೇಕಾಗಿತ್ತು, ಸ್ವಲ್ಪ ದೂರ ಆದರೂ ಚಿಂತೆ ಇಲ್ಲ, ಶಾರ್ಟ್ಕಟ್ ಅಂತ ಯಾವುದಾದ್ರು ಗಲ್ಲಿಗಳಲ್ಲಿ ಹೋಗ್ತಾರೆ, ಅಲ್ಲಿ ಏನೇನು ಅನಾಹುತ ಆಗಿರ್ತದೋ ಅದೆಲ್ಲ ಮಾಡಬಾರ್ದು. ಆ ಜಾಗನೇ ಅಂಥ ದೋಷ ಇರ್ತದೆ ಅಂತ. ಕೆಲವು ಸಲ ಅವ್ರದ್ದು ದೋಷ ಇರ್ತದೆ, ಇಲ್ಲ ಅಂತಲ್ಲ. ಯಾಕೋ ಫೇಲ್ ಆದ ಅಂತ ಕೇಳಿದರೆ, ಈ ಸ್ಥಳ ಸರಿ ಇಲ್ಲ ಅಂತ ಅಂದ್ಬಿಟ್ರೆ ಏನರ್ಥ? ಹಾಗೆಲ್ಲ ಹೇಳಬಾರ್ದು. ಅಂತೂ ಸ್ಥಳ ದೋಷನೂ ಇರ್ತದೆ. ಅದು ಕೃಷ್ಣನಿಗೆ ಬ್ರಹ್ಮದೇವರು ಹೇಳ್ತಿದ್ದಾರೆ, ಈ ನಂದಗೋಕುಲ ಇವತ್ತು ಎಂಥ ಕ್ಷೇತ್ರ ಆಗಿದೆ ನಂದಗೋಕುಲ, ಮತ್ತು ಮಧುರಾಪಟ್ಟಣ, ವೃಂದಾವನ. ದಿಷ್ಟ್ಯಾ ಹರೇಶ್ಯ ಭವತಃ ಪದೋ ಭುವೋ ಭಾರೋಪನೀತಸ್ತವ ಜನ್ಮನೇಶಿತು. ನೀನು ಇಲ್ಲಿ ಜನ್ಮ ಪಡೆದದ್ರಿಂದ ಈ ಜಾಗವೇ, ಈ ಪಟ್ಟಣವೇ, ಈ ಕ್ಷೇತ್ರವೇ ದಿವ್ಯ ಕ್ಷೇತ್ರವಾಗಿದೆ. ದಿಷ್ಟ್ಯಾ ಅಂಕಿತಾಂ ತ್ವತ್ಪದಕೈ ಸುಶೋಭನೈ. ಮಂಗಳಮಯವಾದ ನಿನ್ನ ಪಾದದ ಗುರುತಿನಿಂದ ಈ ಭೂಮಿಯನ್ನು ನೀನು ಅನುಕಂಪೆ ಮಾಡಿ ಅನುಗ್ರಹ ಮಾಡ್ತಾ ಇದ್ದಿ. ಅದಕ್ಕೆ ದೊಡ್ಡವರು ಪಾದ ಬೆಳಿಬೇಕು ಅಂತಾರೆ.
ಆ ಪಾದದಿಂದ ನೀನು ನಮ್ಮನ್ನೆಲ್ಲ ಪವಿತ್ರಗೊಳಿಸಿದ್ದೆ, ನಮ್ಮ ಊರೇ ಪವಿತ್ರವಾಯಿತು, ಈ ಭೂಮಿ ಪವಿತ್ರವಾಯಿತು, ಸ್ವರ್ಗ ಪವಿತ್ರ ಆಯಿತು ಅಂತ ಸ್ತೋತ್ರ ಮಾಡ್ತಾರೆ. ನತೇ ಭವಸ್ಯೇಹ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ ಭವೋ ನಿರೋಧ ಸ್ಥಿತಿರಪ್ಯ ವಿದ್ಯೆಯ ಕೃತಾಯ ತಸ್ತ್ವಯ್ಯ ಆಶ್ರಯಾತ್ಮನಿ. ಎಲ್ಲದಕ್ಕೂ ನೀನೇ ಮೂಲ. ಜಗತ್ತನ್ನು ರಕ್ಷಣೆ ಮಾಡುವವನು, ಸೃಷ್ಟಿ ಮಾಡುವವನು, ಎಲ್ಲ ನಿನ್ನಿಂದಲೇ ನಡೆಯೋದು. ಇಡೀ ಜಗತ್ತಿಗೆ ನೀನು ಅಂತರಾತ್ಮನಾಗಿ ಇದ್ದಿ. ಈಗಾಗಲೇ ಭೂಮಿಯಲ್ಲಿ ಅನೇಕ ಅವತಾರಗಳನ್ನು ಮಾಡಿದ್ದಿ. ಕೃತಜ್ಞತೆಯಿಂದ ಅದನ್ನು ಹೇಳಬೇಕು. ಬ್ರಹ್ಮಾದಿಗಳು ಹೇಳ್ತಾ ಇದ್ದಾರೆ. ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರ. ಮತ್ಸ್ಯಾವತಾರ ಮಾಡಿದ್ದಿ. ಇದೆಲ್ಲ ಮೊದಲಾದ ಅವತಾರಗಳು ಕೃಷ್ಣಾವತಾರಕ್ಕಿಂತ. ಮತ್ಸ್ಯಾವತಾರ ಯಾಕೆ ಮಾಡಿದ? ಒಬ್ಬ ಹಯಗ್ರೀವಾಸುರ ಅಂತ ಒಬ್ಬ ಅಸುರ ಇದ್ದ. ಹಯಗ್ರೀವರೂಪಿ ಪರಮಾತ್ಮನೂ ಇದ್ದಾನೆ, ಅದೇ ಹೆಸರಿನ ಒಬ್ಬ ಅಸುರ ಇದ್ದ. ಅವನು ವೇದಗಳನ್ನೇ ಕದ್ದುಬಿಟ್ಟ. ಜಗತ್ತಿನಲ್ಲಿ ವೇದವೇ ಇರಬಾರ್ದು ಅಂತ ಮಾಡಿದ. ವೇದ ಇಲ್ಲದೆ ಇದ್ದರೆ ಜಗತ್ತಿನ ಗತಿ ಏನು? ಇವತ್ತು ಯಾರಾದರೂ ದೊಡ್ಡ ಸ್ಥಾನಕ್ಕೆ ಬಂದಿದ್ದರೆ, ಆರ್ಥಿಕವಾಗಿ ಇರಲಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಉನ್ನತ ಮಟ್ಟದಲ್ಲಿದ್ದಾರೆ ಅಂದರೆ ಅದರ ಹಿಂದೆ ವೇದ ಇದೆ ಅಂತ ಅರ್ಥ. ವೇದದಿಂದಲೇ ಮನುಷ್ಯನಿಗೆ ಏಳಿಗೆ. ಯಾಕೆ? ಆ ವೇದ ಮಂತ್ರಗಳಿಂದ ಅವನಿಗೆ ಸಂಸ್ಕಾರ ಮಾಡ್ತಾ ಬರ್ತಾರೆ. ವೇದ ಮಂತ್ರಗಳಿಂದ ಜಾತಕರ್ಮ, ವೇದ ಮಂತ್ರಗಳಿಂದ ಉಪನಯನ, ವೇದ ಮಂತ್ರದಿಂದ ವಿವಾಹ, ವೈದಿಕ ಆಶೀರ್ವಾದಗಳು, ವೇದ ಮಂತ್ರದಿಂದ ಆಶೀರ್ವಾದ, ಇವೆಲ್ಲ ಮಾಡ್ತಾ ಬರ್ತಾರೆ. ಮತ್ತು ವೇದದಿಂದಲೇ ಧರ್ಮ ಏನು ಅಂತ ತೀರ್ಮಾನ ಆಗೋದು. ವೇದ ಏನು ಹೇಳ್ತದೋ ಅದು ಧರ್ಮ. ಹೀಗೆ ವೇದದಿಂದ ಮನುಷ್ಯನಿಗೆ ಸಂಸ್ಕಾರಗಳು ನಡೀತದೆ, ವೇದದಿಂದ ಧರ್ಮ ತಿಳಿತದೆ. ಆ ಧರ್ಮಾನುಷ್ಠಾನ ಮಾಡಿದಾಗ ಮನುಷ್ಯ ಏಳಿಗೆಗೆ ಬರ್ತಾನೆ. ಆದ್ದರಿಂದ ಇಂಥ ಜಗತ್ತಿಗೆ ಉಪಕಾರಕವಾದ ವೇದ ಏನಿತ್ತು ಆ ವೇದವನ್ನು ಅಪಹರಿಸಿಬಿಟ್ಟ ಹಯಗ್ರೀವಾಸುರ. ಆಗ ಪರಮಾತ್ಮ ಮತ್ಸ್ಯಾವತಾರ ತಾಳಿ ಆ ಹಯಗ್ರೀವಾಸುರನನ್ನು ಕೊಂದು ಬ್ರಹ್ಮದೇವರಿಗೆ ಮತ್ತೆ ವೇದೋಪದೇಶ ಮಾಡಿದ. ಹಯಗ್ರೀವ ಅವತಾರ. ಹಯಗ್ರೀವ ಅಂತ ಒಂದು ಅವತಾರ ಇದೆ, ವಾದಿರಾಜರಿಗೆ ಒಲಿದ ರೂಪ ಅದು. ಹಯಗ್ರೀವ ಅವತಾರದಲ್ಲಿ ಆ ಕಾಲದಲ್ಲಿ ಮಧುಕೈಟಭ ಅಂತ ಇಬ್ಬರು ಅಸುರರಿದ್ದರು, ಮಧುಕೈಟಭರು. ಆ ಮಧುಕೈಟಭರು ಅವರಿಗೆ ಯುದ್ಧದ ಚಟ, ಎಲ್ಲರನ್ನೂ ಹೋಗಿ ಕರೆಯೋದು, ಯುದ್ಧ ಮಾಡಿರಿ ನನ್ನ ಜೊತೆಗೆ ಅಂತನ್ನೋದು, ಅವ್ರನ್ನ ಬಡಿಯೋದು. ಒಂದು ಸಲ ಬ್ರಹ್ಮದೇವರ ಹತ್ರ ಹೋದ್ರಂತೆ, ಚತುರ್ಮುಖ ಬ್ರಹ್ಮದೇವರ ಹತ್ರ. ನನ್ನ ಹತ್ರ ಯುದ್ಧಕ್ಕೆ ಬರ್ರಿ ಅಂತ ಕರೆದರು. ಬ್ರಹ್ಮದೇವರು ಹೇಳಿದರು, ನಾನು ತಪಸ್ಸು ಮಾಡ್ತಾ ಇದ್ದೀನಿ, ಈಗ ಯುದ್ಧಕ್ಕೆ ಬರೋದಿಲ್ಲ, ವಿಷ್ಣು ಖಾಲಿ ಇದ್ದಾನೆ, ಹೋಗ್ರಿ ಅಂತಂದರು. ಅವನು ಫ್ರೀಯಾಗಿ ಕೂತ್ಕೊಂಡಿದ್ದಾನೆ, ಬೇಕಾದ್ರೆ ಯುದ್ಧ ಮಾಡ್ತಾನೆ. ಅವರು ಹುಚ್ಚರಂತೆ ವಿಷ್ಣುವಿನ ಹತ್ರ ಬಂದರು ಮಧುಕೈಟಭರು. ಯುದ್ಧಕ್ಕೆ ಬಾ ಅಂತ ಕರೆದು. ಆವಾಗ ಹಯಗ್ರೀವ ರೂಪ ತಾಳಿ ಆ ಮಧುಕೈಟಭರ ಜೊತೆಗೆ ಚೆನ್ನಾಗಿ ಯುದ್ಧ ಮಾಡಿದ. ಸೋತು ಹೋದರವರು. ಸೋತ ಮೇಲೆ ಆ ಮಧುಕೈಟಭರು ಹೇಳಿದ್ರಂತೆ, ಭಗವಂತ ತುಂಬ ಚೆನ್ನಾಗಿ ಯುದ್ಧ ಮಾಡಿದಿ, ಒಳ್ಳೆ ಕೌಶಲ ತೋರಿಸಿದಿ ಯುದ್ಧದಲ್ಲಿ, ಭಾಳ ಸಂತೋಷ ಆಗಿದೆ, ಏನಾದರೂ ವರ ಬೇಕಾದ್ರೆ ಕೇಳು, ಕೊಡ್ತೀವಿ ಅಂದರೆ. ಸೋತು ಮತ್ತು ವರ ಕೇಳು ಅಂತಾರೆ. ಆಗ ಪರಮಾತ್ಮನು ಅಷ್ಟೇ ಚಮತ್ಕಾರ ಮಾಡಿ ಕೇಳಿದ, ನೀವು ವರ ಕೊಡೋದಾದರೂ ಒಂದು ವರ ಕೊಡ್ರಿ, ನನ್ನ ಕೈಯಿಂದ ನೀವಿಬ್ಬರು ಸಾಯಬೇಕು ಅಂತ ವರ ಕೇಳಿ. ಆಗ ಅವರು ಮತ್ತೆ ಹೇಳಿದರು, ನೀರಿಲ್ಲದ ಜಾಗದಲ್ಲಿ ಕೊಲ್ಲಬೇಕಾದ್ರೆ ಅಂತಂದರು. ಆವಾಗ ಎಲ್ಲ ಕಡೆ ನೀರೇ ಇತ್ತು, ಇನ್ನೂ ಸೃಷ್ಟಿಯಾಗಿದ್ದಿಲ್ಲ, ನೀರೇ ಇತ್ತು. ಆಗ ಪರಮಾತ್ಮ ಆ ಮಧುಕೈಟಭರನ್ನು ತನ್ನ ತೊಡೆ ಮೇಲೆ ಹಾಕ್ಕೊಂಡು, ಹಯಗ್ರೀವಾವತಾರ ಅಂದರೆ ಮುಖ ಕುದುರೆದ್ದು, ಬಾಕಿಯಂತೆ ಮನುಷ್ಯರ ಆಕಾರ ಇರ್ತದೆ, ತೊಡೆ ಮೇಲೆ ಹಾಕ್ಕೊಂಡು ಸೊಳ್ಳೆ ಹೊಡೆದಂಗೆ ಹೊಡೆದು ಕೊಂದು ಹಾಕಿಬಿಟ್ನಂತೆ. ಇದು ಹಯಗ್ರೀವಾವತಾರದಲ್ಲಿ ಮಾಡಿ ಆ ಮಧುಕೈಟಭರ ಹಾವಳಿಯನ್ನು ತಡೆಗಟ್ಟಿದ. ಧರ್ಮಕ್ಕೆ ಬೇಕಾದಂಥ, ಸಂಸ್ಕಾರಗಳಿಗೆ ಬೇಕಾದಂಥ ವೇದವನ್ನು ಮತ್ಸ್ಯಾವತಾರದಲ್ಲಿ ಉಳಿಸಿದ. ಹಯಗ್ರೀವಾವತಾರದಲ್ಲಿ ಮಧುಕೈಟಭರನ್ನ, ಲೋಕಕಂಟಕರನ್ನ ಕೊಂದ. ಮತ್ಸ್ಯಾಶ್ವ ಕಚ್ಚಪ. ಕಚ್ಚಪ ಅಂದರೆ ಕೂರ್ಮಾವತಾರ. ಕೂರ್ಮಾವತಾರ ಕಾಲದಲ್ಲಿ ದೇವದಾನವರು ಆವಾಗ ಮಂದರ ಪರ್ವತವನ್ನು ಕಡಗೋಲು ಮಾಡಿ ಕ್ಷೀರ ಸಮುದ್ರದಲ್ಲಿಟ್ಟು ಮಥನ ಮಾಡಬೇಕು,
ಅದರಿಂದ ಅಮೃತ ಬರ್ತದೆ, ಅಮೃತ ಕುಡಿದ್ರೆ ಮತ್ತೆ ಮುಪ್ಪಿಲ್ಲ ಸಾವಿಲ್ಲ ಅಂತ ಹೊರಟರು. ದೇವದಾನವರು ಒಟ್ಟಾಗಿ ಮಂದರ ಪರ್ವತವನ್ನು ಕಡ್ಗೋಲು ಮಾಡುವಾಗ ಭಾರಕ್ಕೆ ದೊಡ್ಡ ಪರ್ವತ ಅದು, ಅದನ್ನು ಕಡ್ಗೋಲು ಅಂತ ಮಾಡಿದ್ದಾರೆ. ವಾಸುಕಿಯನ್ನು ಹಗ್ಗವಾಗಿ ಸುತ್ತಿದ್ರು. ಆ ಮಂದರ ಪರ್ವತ ಕೆಳಗಡೆ ಕುಸಿತಾ ಇದೆ. ಇವರಿಗೆ ಅದನ್ನು ಗಟ್ಟಿ ಹಿಡಿಲಿಕ್ಕಾಗಲಿಲ್ಲ, ಮುಳುಗಲಿಕ್ಕೆ ಶುರುವಾಯಿತು. ಕಡ್ಗೋಲೆ ಮುಳುಗಿದ ಮೇಲೆ ಇನ್ನು ಬೆಣ್ಣೆ ತೆಗೆಯೋದು ಹೇಗೆ? ಆವಾಗ ಪರಮಾತ್ಮ ಇವರ ಸಂಕಟ ನೋಡಿ ಕೂರ್ಮಾವತಾರ ತಾಳಿ ತನ್ನ ಬೆನ್ನಿನ ಮೇಲೆ ಆ ಪರ್ವತ ಹೊತ್ತ. ಕೂರ್ಮಾವತಾರ ಅಂತಂದರೆ ಆ ಭಾರ ಹೊತ್ತ ರೂಪ. ಕೂರ್ಮಾವತಾರದಲ್ಲಿ ಎಂಥ ಭಾರ ಆ ಪರ್ವತ, ಮಂದರ ಪರ್ವತ. ದೇವತೆಗಳು ದಾನವರು ಎಲ್ಲ ಸೇರಿದರೂ ಕೂಡ ಅದನ್ನು ಹಿಡಲಿಕ್ಕಾಗಲಿಲ್ಲ, ಮುಳುಗಿತ್ತು. ಅದನ್ನು ತನ್ನ ಬೆನ್ನಿನ ಮೇಲೆ ಹೊತ್ತ. ಆಮೇಲೆ ಇವರು ಅದನ್ನು ಚರ್ನ ಮಾಡಿದರು, ಮಥನ ಮಾಡಿದರು, ಅಮೃತ ಬಂತು, ದೇವತೆಗಳು ಕುಡಿದ್ರು. ಆದರೆ ಆ ಮಂದರ ಪರ್ವತದ ಭಾರ ಹೊರಲಿಕ್ಕೆ ಯಾರಿಗೆ ಸಾಧ್ಯ ಇತ್ತು? ಯಾರ್ಯಾರಿಗೂ ಸಾಧ್ಯ ಇದ್ದಿಲ್ಲ. ಆ ಪರಮಾತ್ಮ ಒಬ್ಬನೇ ಮಂದರ ಪರ್ವತವನ್ನು ಹೊರಲಿಕ್ಕೆ ಸಮರ್ಥ. ಮಂದರಧಾರಿನ್ ಅಂತ ಸ್ತೋತ್ರ ಮಾಡ್ತಾರೆ. ಅವತ್ತಿನಿಂದಲೇ ಲೋಕದಲ್ಲಿ ರೂಢಿ ಬಂತು, ಏನು ಕೆಲಸ ಬೇಕಾದ್ರೆ ಮಾಡೋಣ, ದೇವ್ರ ಮೇಲೆ ಭಾರ ಹಾಕೋದು ಅಂತ. ಯಾಕೆ ಭಗವಂತನ ಮೇಲೆ ಭಾರ ಹಾಕಿದ್ರಲ್ಲ ಅಷ್ಟೇ. ಕೂರ್ಮಾವತಾರಿ ಪರಮಾತ್ಮನ ಮೇಲೆ ಭಾರ ಹೊರಿಸಿದ್ರು, ತಾವು ಅಮೃತ ಕುಡಿದ್ರು. ಅವತ್ತಿನಿಂದ ಲೋಕದಲ್ಲಿ ಇದೇ ಪದ್ಧತಿ. ಏನು ಮಾಡುವಾಗಲೂ ದೇವ್ರ ಮೇಲೆ ಭಾರ ಹಾಕೋದು. ಭಾರ ಹೊರಲಿಕ್ಕೆ ಅವನಿದ್ದಾನೆ, ಕುಡಿಲಿಕ್ಕೆ ನಾವು, ಅಮೃತ ಪಾನ ಮಾಡಲಿಕ್ಕೆ ನಾವು ಅಷ್ಟೆ. ನರಸಿಂಹಾವತಾರದಲ್ಲಿ ಒಂದು ಮಗುವಿಗೆ, ಪ್ರಹ್ಲಾದ ಸಣ್ಣ ಮಗು ಅದು, ಅಂಥ ಮಗುವನ್ನು ಕಾಪಾಡಿದ್ದಾನೆ ಪರಮಾತ್ಮ. ವಯಸ್ಸಾದವ್ರನ್ನ ಇಂಥವ್ರನ್ನ ಅಂಥವ್ರನ್ನ ಅಂತ ಏನಿಲ್ಲ. ಮಗುವಾದ ಪ್ರಹ್ಲಾದನನ್ನು ಕೂಡ ಸಂರಕ್ಷಣೆ ಮಾಡಲಿಕ್ಕೆ ಕಂಬದಿಂದ ಅವತಾರ ಮಾಡಿ ಬಂದ ನರಸಿಂಹ. ವರಾಹ ಒಬ್ಬ ಹೆಣ್ಣು ಮಗಳು ಅಂದರೆ ಭೂದೇವಿ. ಭೂದೇವಿಯನ್ನು ಹಿರಣ್ಯಾಕ್ಷ ಅನ್ನೋ ದೈತ್ಯ ಸಮುದ್ರದಲ್ಲಿ ಮುಳುಗಿಸಿಬಿಟ್ನಂತೆ. ಭೂಮಿಯನ್ನು ಇಡೀ ಎಷ್ಟು ವಿಸ್ತಾರ ಭೂಮಿ, ಅಂಥ ವಿಸ್ತಾರವಾದ ಭೂಮಿಯನ್ನು ಚಾಪೆ ಸುತ್ತಿದ ಹಾಗೆ ಸುತ್ತಿ ಎಲ್ಲ ಪ್ರಜೆಗಳಿದ್ದಾರೆ, ಋಷಿಮುನಿಗಳಿದ್ದಾರೆ, ಜೀವರಿದ್ದಾರೆ, ಅವ್ರನ್ನೆಲ್ಲ ಸೇರಿಸಿ ಚಾಪೆ ಸುತ್ತಿದ ಹಾಗೆ ಸುತ್ತಿಬಿಟ್ನಂತೆ ಭೂಮಿಯನ್ನು. ಕೆಲವು ಸಲ ಚಾಪೆಯಲ್ಲಿ ಏನೇನೋ ಸುತ್ತಿರ್ತೀವಿ ನಾವು, ಮರುದಿವಸ ಬಿಡಿಸುವಾಗ ಗೊತ್ತಾಗ್ತದೆ. ಅದರಿಂದ ಹಲ್ಲಿ ಹೊರಗೆ ಬರುತ್ತೆ, ಜಿರಳೆ ಬರುತ್ತೆ, ಎಲ್ಲ ಇರ್ತದೆ. ಅದನ್ನು ನೋಡದೆ ಒಟ್ಟು ಸುತ್ತಿಬಿಟ್ಟಿರ್ತೀವಲ್ಲ. ಹಾಗೆ ಪ್ರಜೆಗಳನ್ನು ಸೇರಿಸಿ ಭೂಮಿಯನ್ನೇ ಸುತ್ತಿ, ಚಾಪೆ ಸುತ್ತಿದ ಹಾಗೆ ಸುತ್ತಿ ಸಮುದ್ರಕ್ಕೆ ಹಾಕಿಬಿಟ್ಟಿದ್ದ. ಆಗ ಆ ಭೂಮಿಯನ್ನು ಉದ್ಧಾರ ಮಾಡಿದ್ದು ವರಾಹದೇವರು. ವರಾಹ ಹಂಸ. ಹಂಸ ಅಂತಂದರೆ ಸನ್ಯಾಸಿಗಳಿಗೆ ಒಂದು ರೂಪ ಇಟ್ಟಿದ್ದ ಪರಮಾತ್ಮ. ಸನ್ಯಾಸಿಗಳು ಹೇಗಿರಬೇಕು, ಯಾವ ಧರ್ಮಾನುಷ್ಠಾನ ಮಾಡಬೇಕು ಅಂತ ತೋರಿಸಲಿಕ್ಕೆ ಹಂಸಾವತಾರ ಅಂತ ಒಂದು ಮಾಡಿದ. ರಾಜನ್ಯ ಅಂದರೆ ರಾಜರು ಹೇಗಿರಬೇಕು, ಪ್ರಜೆಗಳನ್ನು ಎಷ್ಟು ಚೆನ್ನಾಗಿ ಕಾಪಾಡಬೇಕು, ಅದಕ್ಕೆ ರಾಮಾವತಾರ ಮಾಡಿದ. ರಾಮಾವತಾರ ಅದು ರಾಜನಾಗಿ ಅವತಾರ ಮಾಡಿದ್ದು. ಇಕ್ಷ್ವಾಕು ವಂಶದ ರಾಜ. ರಾಜರು ಅಂದರೆ ಹೇಗಿರಬೇಕು, ಹೇಗಿದ್ದ ರಾಮ. ಆ ಕಾಡಿಗೆ ಹೋಗೋ ಪ್ರಸಂಗ ಬಂದಾಗ ಮೊದಲನೇ ದಿವಸ ಪ್ರಯಾಣ ಮಾಡಿಕೊಂಡು ಬಂದರು. ಅಷ್ಟೊತ್ತಿಗೆ ರಾತ್ರಿ ಆಯಿತು. ದೋಣಿ ನಡೆಸುವನೊಬ್ಬ ಇದ್ದ, ಗುಹ ಅಂತ. ಅವನೊಂದು ಗುಡಿಸಲು ಹಾಕ್ಕೊಂಡು ಕೂತಿದ್ದ ಗಂಗಾ ನದಿ ತೀರದಲ್ಲಿ. ರಾಮ ಹೋಗಿ ಆ ಗುಡಿಸಲಲ್ಲಿ ಮಲ್ಕೊಂಡಂತೆ. ಗುಹ, ನಂಗೆ ಸ್ವಲ್ಪ ಜಾಗ ಕೊಡು, ವನವಾಸಕ್ಕೆ ಬಂದಿದ್ದೀನಿ, ನಮ್ಮ ತಾಯಿ ಕೈಕೇಯಿ ಕಳಿಸಿದಾಳೆ, ನಾನು ಏನೂ ತರಲಿಲ್ಲ, ನಾರ್ಮಡಿ ಹುಟ್ಟಿಸಿ ಕಳಿಸಿದ್ಲು. ಎಲ್ಲ ರಾಜೋಚಿತ ವಸ್ತ್ರಗಳನ್ನೆಲ್ಲ ಬಿಚ್ಚಿಸಿ ತಪಸ್ವಿಗಳಂತೆ ನಾರ್ಮಡಿ ಹುಟ್ಟು ಕಳಿಸಿದ್ದಾಳೆ. ಮಲ್ಕೊಳ್ಳಿಕ್ಕೆ ಜಾಗವೇ ಇಲ್ಲ, ಹೊದ್ಕೊಳ್ಳಿಕ್ಕಿಲ್ಲ, ನಿನ್ನ ಗುಡಿಸಲಲ್ಲಿ ಸ್ವಲ್ಪ ಜಾಗ ಕೊಡು ಅಂದಾಗ ಆ ಗುಹನ ಗುಡಿಸಲಲ್ಲಿ ಮಲ್ಕೊಂಡು ರಾತ್ರಿಡೀ ಅವನ ಜೊತೆಗೆ ಯೋಗಕ್ಷೇಮ ಮಾತಾಡಿದ್ದಂತೆ. ಯಾರು ಮಾತಾಡ್ತಾರೆ ಈ ರೀತಿ? ಒಬ್ಬ ದೋಣಿ ನಡೆಸುವನು, ನಿನಗೆ ಎಷ್ಟು ಮಕ್ಕಳು, ದಿನಕ್ಕೆ ಎಷ್ಟು ಸಂಪಾದನೆ ಆಗುತ್ತೆ, ಆಪದ್ಧನ ಅಂತ ಕೂಡಿಟ್ಟಿದೆಯಾ, ಮಕ್ಕಳ ಮದುವೆ ಎಲ್ಲ ಬೇಕಲ್ಲ, ಹೇಗೆ ಮಾಡ್ತೀ, ಇದನ್ನೆಲ್ಲ ವಿಚಾರಿಸಿದಂತೆ ರಾಮ. ಅಷ್ಟು ಸಲಿಗೆ ಬೆಳೆದೋಯ್ತು. ಆದ್ದರಿಂದಲೇ ಮರುದಿವಸ ದೋಣಿ ತಯಾರು ಮಾಡಿದ. ಗಂಗಾ ನದಿಯಿಂದ ದಾಟಿದರು ರಾಮ, ಲಕ್ಷ್ಮಣ, ಸೀತೆ 3 ಜನ ದೋಣಿ ಹತ್ತಿ ಗಂಗಾ ನದಿ ದಾಟಿ ಈಚೆ ಬಂದರು. ಆಮೇಲೆ ರಾಮ ಕೇಳಿದಂತೆ, ನಾವು 3 ಜನ ದಾಟಿದ್ದೀವಿ ದೋಣಿಯಲ್ಲಿ, ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೊಡಬೇಕು ಹೇಳು ಅಂತ ಕೇಳಿದ್ರು. ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಅಂತ. ಇನ್ಯಾರಾದರಾಗಿದ್ದರು ಒಂದು 50 ರೂಪಾಯಿ ಕೊಡು ಅಂತ ಕೇಳಿಬಿಡ್ತಿದ್ರು ಏನೋ. ಆ ಬೆಸ್ತ ಗುಹ ಕೇಳ್ತಾನೆ, ನಂದು ನಿಂದು ಒಂದೇ ಕಸಬು, ಪರಸ್ಪರ ದುಡ್ಡಿಸ್ಕೋಬಾರ್ದು ಅಂದಂತೆ.
ಯಾಕೆಂದರೆ ನೀನು ದಾಟಿಸುವನು, ನಾನು ದಾಟಿಸುವನು. ನಾನು ಬರೀ ದೋಣಿ ದಾಟಿಸುವನು, ನೀನು ಸಂಸಾರ ಸಾಗರ ದಾಟಿಸುವನು. ನೀನು ಅಂಬಿಗ, ನಾನು ಅಂಬಿಗ, ಇಬ್ಬರೂ ಅಂಬಿಗರಾಗಿರುವಾಗ ಪರಸ್ಪರ ದುಡ್ಡಿಸ್ಕೋಬಾರ್ದು. ಇಬ್ಬರು ಕ್ಷೌರಿಕರಿರ್ತಾರೆ ಅಂತ ಇಟ್ಕೊಳ್ಳಿ, ಇವನು ಅವನಿಗೆ ಫ್ರೀ ಕ್ಷೌರ ಮಾಡಬೇಕು, ಅವನಿಗೆ ಫ್ರೀ ಕ್ಷೌರ ಮಾಡಬೇಕು, ಅಷ್ಟೇ. ಫ್ರೀಯಾಗಿ ಮಾಡಬೇಕು, ದುಡ್ಡು ಇಸ್ಕೋಬಾರ್ದು. ಅಷ್ಟು ಸಲಿಗೆ ಅವನಿಗೆ, ಎಷ್ಟು ಜ್ಞಾನ. ನಿನ್ನ ಹತ್ರ ದುಡ್ಡಿಸ್ಕೊಳ್ಳ ನಾನು ನದಿ ದಾಟಿಸಿದ್ದಕ್ಕೆ, ಮುಂದೆ ಸಂಸಾರ ಸಾಗರ ನೀನು ದಾಟಿಸ್ಬೇಕಲ್ಲ, ಆವಾಗ ನಾನು ಏನು ಕೊಡಲಿ ನಿನಗೆ ಅಂತಾನೆ ಗುಹ. ಹೀಗೆ ರಾಮ ಆ ಗುಹನ ಜೊತೆಗೆ ನಡ್ಕೊಂಡ ಕ್ರಮ ಹಾಗೆ. ಅಂದರೆ ಎಂಥ ಪ್ರಜೆಗಳೇ ಆಗಲಿ ಬೇಕಾದರೆ ಅವರ ಜೊತೆಗೆ ಪುತ್ರ ವಾತ್ಸಲ್ಯ. ರಾಜನ್ಯ, ವಿಪ್ರ, ಬ್ರಾಹ್ಮಣರು, ಋಷಿಗಳು, ಮುನಿಗಳು ಕಾಡಿನಲ್ಲಿ ಬಹಳ ಹಿಂಸೆ ಅನುಭವಿಸ್ತಾ ಇದ್ದರು. ಅವರಿಗೆಲ್ಲ ಹಿತ ಆಗಬೇಕು ಅಂಥೇಳಿ 14,000 ರಾಕ್ಷಸರನ್ನು ಕೊಂದು ಹಾಕಿದ. ವಿಬುಧ ದೇವತೆಗಳಲ್ಲಿಯೂ ಅವತಾರ ಮಾಡಿದ. ಕೃತಾವತಾರ ತ್ವಂಪಾಸಿನಸ್ತ್ರಿಭುವನಂಚ, ಹೀಗೆ 3 ಲೋಕವನ್ನು ಕಾಪಾಡಿದ್ದಿ. ಈಗಲೂ ಕೂಡ ಭಾರಂಭುವೋ ಹರ ಯದುತ್ತಮ ವಂದನಂತೆ, ಯದುಕುಲದಲ್ಲಿ ಅವತಾರ ಮಾಡಿ ಯದುಕುಲ ತಿಲಕನಾಗಿ ಯದುಕುಲದ ಭಾರವನ್ನು ನೀನು ಇಳಿಸು. ಆ ದೊಡ್ಡ ಭಾರ ಆಗಿದ್ದಾನೆ ಅವನು ಕಂಸ, ಆ ಕಂಸನ ವಧೆ ಮಾಡು ಅಂತ ಇಷ್ಟು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಬ್ರಹ್ಮರುದ್ರರು ಆ ಗರ್ಭಿಣಿಯಾದ ದೇವಕಿ ಹತ್ತಿರ ಬಂದು ದೇವಕಿಗೆ ಹೇಳ್ತಾ ಇದ್ದಾರೆ, ದಿಷ್ಟ್ಯಾಂಬತೆ ಕುಕ್ಷಿಗತಃ ಪರಃ ಪುಮಾನ್. ತಾಯಿ ದೇವಕಿ, ನೀನು ಈ ಸಲ ಭಯಪಡಬೇಡ, ಈ ಸಲ ನೀನು ಹೆದರಬೇಡ. ನಿನ್ನ ಹೊಟ್ಟೆಯಲ್ಲಿ ಸಾಕ್ಷಾತ್ ಪರಮಪುರುಷ ಪರಮಾತ್ಮನೇ ಪ್ರವೇಶ ಮಾಡಿದ್ದಾನೆ. ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾಭೂದ್ಭಯಂ ಭೋಜಪತೇರ್ಮುಮೂರ್ಷೋ. ಆ ಭೋಜವಂಶದ ಅಧಿಪತಿ ಕಂಸ, ಅವನಿಗೆ ಅವಸಾನ ಕಾಲ ಬಂದಿದೆ, ಅವನಿಂದ ನೀನು ಭಯಪಡಬೇಡ. ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ, ನಿನ್ನ ಮಗನಾಗಿ ಹುಟ್ಟುವವನು ಸಾಕ್ಷಾತ್ ಪರಮಪುರುಷ, ಯದುಕುಲವನ್ನೆಲ್ಲ ರಕ್ಷಣೆ ಮಾಡ್ತಾನೆ. ಇತ್ಯಭಿಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ ಬ್ರಹ್ಮೇಶಾನೋ ಪುರೋಧಾಯ ದೇವಾ ಪ್ರತಿಯುರ್ದಿವಂ. ಇಷ್ಟು ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿ ತಮ್ಮ ತಮ್ಮ ಲೋಕಕ್ಕೆ ಹೋದರು. ಆಮೇಲೆ ಶ್ರಾವಣ ಮಾಸ ಬಂತು. ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಬಂದಾಗ ರಾತ್ರಿ ಕಾಲದಲ್ಲಿ ಭಗವಂತ ದೇವಕಿಯನ್ನು ಜೈಲಿನಲ್ಲಿ ಹಾಕಿಟ್ಟಿದ್ದ ಅಂತ ಮೊನ್ನೆ ಹೇಳಿದೆ. ಅಲ್ಲೇ ಅವತಾರ ಮಾಡಿದ್ದಂತೆ. ಅದಕ್ಕೆ ಕೃಷ್ಣನ ಜನ್ಮಸ್ಥಾನ ಅಂತಿರ್ತಾರೆ. ಜೈಲಿಗೆಲ್ಲ ಕೃಷ್ಣನ ಜನ್ಮಸ್ಥಾನ ಅಂತ. ಆ ಜನ್ಮಸ್ಥಾನವೇ ಅದು. ಅಲ್ಲಿ ಅವತಾರ ಮಾಡಿದಾಗ ಅದ್ಭುತ ರೂಪ, ಸಣ್ಣ ಕೂಸಿನಂತೆ ಅವತಾರ ಮಾಡಲಿಲ್ಲ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ನೀಲಮೇಘ ಶ್ಯಾಮನಾಗಿದ್ದ, ಪೀತಾಂಬರ ಉಟ್ಟುಕೊಂಡಿದ್ದ, ಅಂಬುಜೇಕ್ಷಣಂ ಕಮಲದಂಥ ಕಣ್ಣು, ಚತುರ್ಭುಜಂ 4 ಕೈ ಇತ್ತು ಕೃಷ್ಣ ಅವತಾರ ಮಾಡುವಾಗ. 4 ಕೈಯಲ್ಲಿ ಶಂಖ, ಗದ, ಚಕ್ರ, ಪದ್ಮ ಆಯುಧಗಳನ್ನು ಧರಿಸಿದ್ದ. ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತಂ, ಒಳ್ಳೆ ಕಿರೀಟ, ಕರ್ಣಕುಂಡಲ, ಕೈಯಲ್ಲಿ ಹಸ್ತಾಭರಣ, ಅಲಂಕಾರ ಮಾಡಿಕೊಂಡು ಕೃಷ್ಣ ದೇವಕಿ ಗರ್ಭದಿಂದ ಜನಿಸಿದ. ಏನರ್ಥ? ಒಂದು ಮಗು ಹುಟ್ಟುವಾಗ ಎಲ್ಲಿಯಾದರೂ ಆಭರಣ ಧರಿಸಿ ಮತ್ತು ವಸ್ತ್ರ ಉಟ್ಕೊಂಡು ಪೀತಾಂಬರ ಉಟ್ಕೊಂಡು ಅಲಂಕಾರ ಮಾಡಿಕೊಂಡು ಹುಟ್ಟುತ್ತೇನು? ಸುಮ್ಮನೆ ದೇವಕಿಯನ್ನು ನೆಪ ಮಾಡಿಕೊಂಡು ಅವಳ ಹೊಟ್ಟೆಯಿಂದ ಹೊರಗೆ ಬಂದ ಅಷ್ಟೇ. ಪ್ರಾದುರ್ಭಾವ, ನರಸಿಂಹದೇವರು ಕಂಬದಿಂದ ಹೇಗೆ ಹೊರಗೆ ಬಂದರೋ ಆ ರೀತಿ ಹೊರಗೆ ಬಂದು. ನರಸಿಂಹದೇವರೇನು ಗರ್ಭವಾಸ ಮಾಡಿದ್ರಾ? ಏನಿಲ್ಲ, ಕಂಬದಿಂದ ಪ್ರಕಟ ಆದರು. ಅದೇ ರೀತಿ ಕೃಷ್ಣನೂ ಕೂಡ ದೇವಕಿಯ ಹೊಟ್ಟೆಯಿಂದ ಪ್ರಕಟ ಆದ. ಅದರಿಂದ ಪ್ರಾಕೃತ ಮಕ್ಕಳಂತೆ, ಸಾಧಾರಣ ಮಕ್ಕಳಂತೆ ಅವನು ಹುಟ್ಟಿದ್ದಲ್ಲ. ಹುಟ್ಟುವಾಗಲೇ ಈ ರೀತಿ ಪ್ರಕಟ ಆಗಿದ್ದಾನಷ್ಟೇ. ಇಲ್ಲದಿದ್ದರೆ ಯಾವುದಾದ್ರೂ ಒಂದು ಮಗು ಹುಟ್ಟುವಾಗಲೇ ಅಂಗಿ ಚಡ್ಡಿ ಹಾಕ್ಕೊಂಡು ಹುಟ್ಟುತ್ತಾ, ಅಥವಾ ಕೈಯಲ್ಲಿ ಬ್ಯಾಟು ಬಾಲು ಹಿಡ್ಕೊಂಡು ಹುಟ್ಟುತ್ತಾ? ಅದೆಲ್ಲ ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ. ಹಾಗೆ ಕೃಷ್ಣ ಆ ರೀತಿ ಹುಟ್ಟಿದ್ದಲ್ಲ, ಇವೆಲ್ಲ ಹಿಡ್ಕೊಂಡು ಹುಟ್ಟಿದ. ಆವಾಗ ವಸುದೇವ ದೇವಿಕರು ಮತ್ತೆ ಸ್ತೋತ್ರ ಮಾಡಿದರು. ಅವರು ತಂದೆ ತಾಯಿಗಳೇ ಸ್ತೋತ್ರ ಮಾಡ್ತಾರೆ. ಇಂಥ ದೇವಕಿ ಕೇಳಿದ್ಲು, ಇಂಥ ರೂಪದಿಂದ ನನ್ನ ಹೊಟ್ಟೆ ಒಳಗೆ ಹೇಗಿದೆಯೋ ಮಹಾನುಭಾವ ಅಂದರು.
ಇಂಥ ಭವ್ಯವಾದ ರೂಪ, ಪೀತಾಂಬರ ಉಟ್ಕೊಂಡು ಕರ್ಣಕುಂಡಲ ಕಿರೀಟ, ಇಂಥ ರೂಪದಿಂದ ನನ್ನ ಸಣ್ಣ ಹೊಟ್ಟೆಯಲ್ಲಿ ಹೇಗಿದ್ದೀನಿ ನೀನು, ಇದೇ ನಿನ್ನ ಅಚಿಂತ್ಯ ಶಕ್ತಿ ಅಂತಂದರೆ ಅಂತ ಇಬ್ಬರು ಸ್ತೋತ್ರ ಮಾಡಿದರು. ಆಮೇಲೆ ಅವನು, ನಾನು ಇನ್ನು ಮೇಲೆ ಶಿಶುವಾಗ್ತೇನೆ, ನಾನು ಪರಮಾತ್ಮ ಅಂತ ನಿಮಗೆ ತೋರಿಸ್ಲಿಕ್ಕೆ ಈ ರೂಪದಿಂದ ಬಂದೆ, ಇನ್ನು ಮಾಮೂಲು ಶಿಶುವಿನಂತೆ ಶಿಶುವಾಗ್ತೇನೆ, ನನ್ನನ್ನು ಕರ್ಕೊಂಡು ಹೋಗಿ ನಂದಗೋಕುಲದಲ್ಲಿ ಯಶೋದೆ ಹಾಸಿಗೆಯಲ್ಲಿ ಮಲಗಿಸ್ರಿ, ನಾನು ಅಲ್ಲಿ ಬೆಳಿತೇನೆ ಅಂತ ಹೇಳಿ. ಯಾಕೆಂದರೆ ಯಶೋದೆನೂ ಕೂಡ ತಪಸ್ಸು ಮಾಡಿದ್ಲಂತೆ ಪರಮಾತ್ಮ ಮಗನಾಗಬೇಕು ಅಂತ. ಅದಕ್ಕೆ ಇಲ್ಲಿ ಗರ್ಭದಿಂದ ಜನಿಸಿದ, ಅವಳ ಮನೆಯಲ್ಲಿ ಬೆಳೆದ, ಯಶೋದೆ ಮನೆಯಲ್ಲಿ ಬೆಳೆದ ಕೃಷ್ಣ ಅಂತ. ಇದು ಗರ್ಭಸ್ತುತಿಯ ಒಂದು ಪರಿಣಾಮದಿಂದ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಕೃಷ್ಣ ಅವತಾರ ಮಾಡಿದ್ದಾನೆ ಎನ್ನುವ ಈ ಶುಭ ಸಂದರ್ಭಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು.